ವಂದಿಸುತ್ತಾ ಹಳ್ಳನಿಗೆ ವಂದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ನಿರ್ಮಿತ ಇರುವ ನಮ್ಮ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಧ್ಯಾನ ಯಜ್ಞಕ್ಕೆ ಸಮಸ್ತ ನಮ್ಮ ದೇವತೆಗಳ ಚೈತನ್ಯವನ್ನು ಆವಾಹನೆಯನ್ನು ಮಾಡ್ತಾ ಸಮಸ್ತ ಗುರುಶಕ್ತಿಯನ್ನ ಆವಾಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಆ ಜ್ಞಾನ ಯಜ್ಞದಲ್ಲಿ ಮುಂದುವರೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವು ಇವತ್ತು ಬಹಳ ಮುಖ್ಯವಾದಂತಹ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಏನು ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಆತ್ಮಜ್ಞಾನ ಅಲ್ವಾ? ಆತ್ಮಜ್ಞಾನ ಬ್ರಹ್ಮಜ್ಞಾನ. ಆತ್ಮಜ್ಞಾನ ಆಗ್ಬೇಕು, ಆತ್ಮಜ್ಞಾನದಿಂದ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದೆ. ಏನು ಆತ್ಮಜ್ಞಾನ ಅಂದ್ರೇನು, ಬ್ರಹ್ಮಜ್ಞಾನ ಅಂದ್ರೇನು ಅಲ್ವಾ? ಆತ್ಮದ ಬಗ್ಗೆ ತಿಳ್ಕೊಳ್ಳೋದು. ಆತ್ಮ ಅಂದ್ರೇನು, ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು, ಅದು ಆತ್ಮಜ್ಞಾನ. ನನ್ನ ಆತ್ಮ ಒಳಗಡೆ ಆತ್ಮ ಇದೆಯಲ್ಲ, ಎಷ್ಟು ಜನರಿಗೆ ನಮ್ಮ ಬಗ್ಗೆ ನಮಗೆ ಗೊತ್ತಿದೆ? ನಮ್ಮ ಜನ್ಮಗಳ ಬಗ್ಗೆ ಗೊತ್ತಿದೆಯಾ? ನಾವು ಎಲ್ಲಿಂದ ಬಂದಿದ್ದೇವೆ, ಯಾಕೆ ಬಂದಿದ್ದೇವೆ, ಯಾವ ಉದ್ದೇಶದಿಂದ ಬಂದಿದ್ದೇವೆ, ಏನ್ ಮಾಡಬೇಕಾಗಿದೆ, ಏನಾದ್ರೂ ಗೊತ್ತಿದೆಯಾ ನಮಗೆ? ಇಲ್ಲ. ಸುಮ್ಮನೆ ಏನೋ ಒಟ್ಟಿನಲ್ಲಿ ಎಲ್ಲರ ಹಾಗೆ ಬದುಕ್ತಾ ಹುಟ್ಟಿದೀವಿ. ಆ ಒಟ್ಟಿನಲ್ಲಿ ಹೇಗೋ ಒಂದಿನ ಆ, ಹುಟ್ಟಿದೀವಲ್ವಾ ಅಂತ ಬದುಕಿಬಹುದು. ಅಂದ್ರೆ ಮಾಯಿ, ಅದರಲ್ಲೂ ಹೆಚ್ಚಾಗಿ ಮಾಯೆಯಲ್ಲಿ ಮುಳುಗಿ. ಮಾಯೆ ಅಂದ್ರೆ ಏನು? ಯಾವುದು ಅಸತ್ಯವಾದದ್ದು, ಯಾವುದು ಅನವಶ್ಯಕವಾದದ್ದು. ಈಗ ನೋಡಿ, ಇವತ್ತು ಇವತ್ತು ನಾವೆಲ್ಲ ಇದ್ದೀವಲ್ವಾ, ನಮಗೆ ಒಂದು ಕುಟುಂಬ ಅಂತ ಇದೆ, ಕುಟುಂಬ ಧರ್ಮ ಅಂತ ಇದೆ, ಅದರಲ್ಲಿ ಹೆಂಡತಿ ಮಕ್ಕಳು. ಇಂಥ ಕೋಟಿ, ನಾವು ಎಷ್ಟು ಜನ್ಮ ಮನುಷ್ಯ ಜನ್ಮ ತಗೊಂಡಿದೀವೋ ಅಷ್ಟೂ ಜನ್ಮದಲ್ಲೂ ಇಂಥವ್ರು ಬೇಕಾದಷ್ಟು ಜನ ಬಂದು ಹೋಗಿದ್ದಾರೆ. ಆಯ್ತಾ? ಒಂದು ಜನ ಹೆಂಡತಿ ಅಲ್ಲ, ಒಂದು ಜನ ಒಬ್ಬ ಗಂಡ ಅಲ್ಲ, ಯಾರ್ಯಾರು ಆ, ಲೆಕ್ಕ ಇಲ್ಲದಷ್ಟು ಜನ ಬಂದು ಹೋಗಿದ್ದಾರೆ. ಆದ್ರೂ ಕೊನೆಗೆ ಯಾವುದು ಆ, ಅಂದ್ರೆ ಅದು ಕೊನೆಯೇ ಆಗ್ತಾ ಇಲ್ಲ. ಹಾಗೆ ಆದರೆ ನಾವು ಅದೇ ಸತ್ಯ ಅನ್ನುವ ಮಾಯೆಯಲ್ಲಿ ಮುಳುಗಿ ಹೋಗಿರ್ತೀವಿ. ಅದೇ ಮಾಯೆ. ಹಾಗಂತ ಅದನ್ನು ಬಿಟ್ಟು ಹೋಗಬೇಕು ಅಂತಲ್ಲ, ಅದನ್ನು ಬಿಟ್ಟು ಹೋಗುವುದು ಕೂಡ ಸಾಧನೆ. ಆದ್ರೆ ಆ ಮಾಯೆಯಲ್ಲೇ ಇದ್ದು ಆ ಮಾಯೆಯನ್ನು ಜಯಿಸಿ ಬದುಕಬೇಕು. ಅದೇ ನಿಜವಾದ ಆತ್ಮಜ್ಞಾನ. ತನ್ನ ಆತ್ಮಗಳ ಬಗ್ಗೆ ತಿಳ್ಕೊಳ್ಬೇಕು. ನಾನು ಎಷ್ಟು ಜನ್ಮಗಳನ್ನು ಎತ್ತಿದ್ದೇನೆ, ಮತ್ತೆ ಹಿಂದಿನ ಜನ್ಮಗಳಲ್ಲಿ ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ, ಈ ಜನ್ಮದ ಮುಖ್ಯ ಉದ್ದೇಶ ಏನು, ಅದನ್ನು ತಿಳ್ಕೊಳ್ಳೋದು. ಅದೇ ನಿಜವಾದ ಬ್ರಹ್ಮಜ್ಞಾನ. ಸಾರಿ, ಏನೋ ಆತ್ಮಜ್ಞಾನ. ಈ ನನ್ನ ಜನ್ಮದಲ್ಲಿ ನಾನು ಮಾಡಬೇಕಾದದ್ದೇನು, ಯಾವ ಉದ್ದೇಶದಿಂದ ನಾನು ತಗೊಂಡಿದ್ದೇನೆ ಅನ್ನುವುದನ್ನು ಸರಿಯಾಗಿ ತಿಳಿದು ಅದರಂತೆ ನಡೆಯುವುದೇನಿದೆ, ಅದೇ ಆತ್ಮಜ್ಞಾನ. ಅದನ್ನ ಈಗಾಗಲೇ ತುಂಬಾ ಜನ ತಿಳ್ಕೊಳ್ತಾ ಇದ್ದಾರೆ ಅಲ್ವಾ? ಆತ್ಮಜ್ಞಾನದ ಅರಿವು ತುಂಬಾ ಜನರಿಗೆ ಈಗಾಗಲೇ ಬರ್ತಾ ಇದೆ. ಈಗ ಬ್ರಹ್ಮಜ್ಞಾನದ ಬಗ್ಗೆ ಮಾತಾಡೋಣ. ಯಾಕೆಂದ್ರೆ ಬ್ರಹ್ಮಜ್ಞಾನ ತಿಳಿಯೋದು ಬಹಳ ಮುಖ್ಯ. ಆತ್ಮಜ್ಞಾನ ಹಿಂಗ ತಿಳ್ಕೊಳ್ಬಹುದು, ಆದ್ರೆ ಬ್ರಹ್ಮಜ್ಞಾನ ಅನ್ನೋದು ಅಷ್ಟು ಸುಲಭವಾಗಿ ಬರುವಂತದ್ದಲ್ಲ. ತುಂಬಾ ಸಾಧನೆ ಬೇಕು, ತುಂಬಾ ಸಾಧನೆ ಬೇಕು. ಅದಕ್ಕೆಲ್ಲ ಹಿಂದೆ ಇಡೀ ಜೀವನ ಕಳೆಯೋರು ಎಷ್ಟೋ ಜನ. ಆ ಆತ್ಮಜ್ಞಾನ, ಆ ಬ್ರಹ್ಮಜ್ಞಾನವನ್ನು ಪಡಿಬೇಕು ಅಂತಲೇ ಹಿಮಾಲಯಗಳು, ಅಲ್ಲಿ ಎಲ್ಲೋ ದೇಶಾಂತರ ಸುತ್ತಿದವರೆಲ್ಲ ಇದ್ದಾರೆ. ಹಾಗೆ ಅಂತಹ ಬ್ರಹ್ಮಜ್ಞಾನವನ್ನು ಕೆಲವು ಆಧಾರಗಳ ಸಹಿತವಾಗಿ, ಏನು ಬ್ರಹ್ಮ ಅಂದ್ರೆ ಏನು, ಬ್ರಹ್ಮಜ್ಞಾನ ಅಂದ್ರೆ ಏನು, ಯಾಕೆ ನಾವು ತಿಳ್ಕೊಳ್ಬೇಕಾಗಿದೆ ಅನ್ನುವುದನ್ನ ನಾವು ಇವತ್ತು ಒಂದೊಂದೇ ನೋಡ್ತಾ ಹೋಗೋಣ. ಅಂತಂದ್ರೆ, ನಾವು ಈ ಬ್ರಹ್ಮವನ್ನ ತಿಳಿಲಿಕ್ಕೆ ಆಸಕ್ತಿ ತೋರುವವರು ಬಹಳ ಜನ ಇದ್ದಾರೆ ಅಲ್ವಾ? ಅವರ ಜೀವನವನ್ನ ಅದಕ್ಕಾಗಿ ಅಂತಲೇ ಮುಡುಪಾಗಿಟ್ಟಂತವರಿದ್ದಾರೆ, ತೊಂದರೆಗಳನ್ನು ಅನುಭವಿಸಿದವರಿದ್ದಾರೆ. ಆ ಬ್ರಹ್ಮಜ್ಞಾನವನ್ನು ಪಡಿಬೇಕೆಂಬ ಹಂಬಲದಿಂದ ಅದನ್ನ ತಿಳಿಸುವ, ಬೋಧಿಸುವ ಗುರುಗಳ ಹತ್ರ ಹೋಗೋರಿದ್ದಾರೆ. ಅವರು ಎಲ್ಲೆಲ್ಲೋ ಇದ್ದಾರನ್ನ ಹುಡ್ಕೊಂಡು ಹೋದವರಿದ್ದಾರೆ. ಹಿಮಾಲಯಕ್ಕೆ, ಕಾಡುಗಳಲ್ಲಿ ಎಲ್ಲೆಲ್ಲೋ ಇದ್ದಂಥವ್ರ ಹತ್ರ ಪ್ರದೇಶಗಳಿಗೆ, ಆಶ್ರಮಗಳಿಗೆ ಅಲ್ವಾ, ಇವತ್ತು ಗುರುಕುಲಗಳಿಗೆ ಹೋದವರು ಎಲ್ಲೋ ಅವರಿಂದ ನಮಗೆ ಜ್ಞಾನೋಪದೇಶ ಆಗ್ಬೋದೇನೋ, ಬ್ರಹ್ಮಜ್ಞಾನ ಸಿಗ್ಬೋದೇನೋ ಅಂತ ಆಧ್ಯಾತ್ಮಿಕ ಗುರುಗಳನ್ನ, ಪೀಠಾಧಿಪತಿಗಳನ್ನ, ಯೋಗಿಗಳನ್ನ, ದೊಡ್ಡವರನ್ನ ಆಶ್ರಯಿಸಿದವರು ಇದ್ದಾರೆ ಅಲ್ವಾ? ಅದರಲ್ಲಿ ಬಹುತೇಕ ಜನ ಈ ಬ್ರಹ್ಮಜ್ಞಾನ ಪಡೆಯುವುದಕ್ಕಾಗಿ ಮನೆಗಳನ್ನ ಬಿಟ್ಟವರಿದ್ದಾರೆ, ಸಂಸಾರವನ್ನು ಬಿಟ್ಟವರಿದ್ದಾರೆ, ಸಕಲ ಭೋಗ ಭಾಗ್ಯಗಳನ್ನ ಬಿಟ್ಟವರಿದ್ದಾರೆ. ಆನಂದವನ್ನ, ಸಮಸ್ತವನ್ನು ಕೂಡ ತ್ಯಜಿಸಿ ಅವರನ್ನ ಆಶ್ರಯಿಸಿ ಅವರ ಮುಖಾಂತರ ಆ ಬ್ರಹ್ಮಜ್ಞಾನವನ್ನು ಪಡಿಬೇಕು ಅಂತ ಹಾತೊರಿತಾ ಇದ್ದವರಿದ್ದಾರೆ. ಹಾಗಿದೆ. ಹೀಗೆ ಹೋದವ್ರ ಕತೆ ಏನಾಯ್ತು? ಎಲ್ಲರೂ ಹಾಗಾದ್ರೆ ಹೀಗೆಲ್ಲ ಕಷ್ಟಪಟ್ಟು ಹೋದ್ರಲ್ವಾ, ಅವರೆಲ್ಲ ಬ್ರಹ್ಮಜ್ಞಾನ ಪಡೆದ್ರ ಅಂತಂದ್ರೆ, ಇವ್ರ ಕತೆ ಆದ್ರೆ ಗುರುಗಳದ್ದು ಇನ್ನೊಂದು ರೀತಿ ಕತೆ. ಹಿಂದೆಲ್ಲ ಗುರುಗಳು ಹೇಗ್ ಮಾಡ್ತಾ ಇದ್ರು ಅಂದ್ರೆ, ಬಂದ ತಕ್ಷಣ ಯಾರೋ ಬಂದ ಅಂದ ತಕ್ಷಣ ಅವನಿಗೆ ಬ್ರಹ್ಮೋಪದೇಶ ಅಂತ ಹೇಳಿ ಮಾಡ್ತಾ ಇರ್ಲಿಲ್ಲ. ಬ್ರಹ್ಮಜ್ಞಾನವನ್ನ
ಉಪದೇಶ ಮಾಡ್ತಾ ಇರ್ಲಿಲ್ಲ. ಮತ್ತೆ ಅವನಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸೇವೆ ಮಾಡಿಸ್ಕೊಳ್ತಾ ಇದ್ರು. ಎಷ್ಟು ಸಾಧ್ಯವಾಗ್ತದೋ ಸೇವೆ ಮಾಡಿ ಅವರು ನೀಡುವ ಎಲ್ಲ ಪರೀಕ್ಷೆಗಳನ್ನು ಅವನು ಸಹಿಸಿಕೊಂಡು ಕಷ್ಟಗಳನ್ನು ಅನುಭವಿಸ್ತಾ ಆ ಬ್ರಹ್ಮ ಜ್ಞಾನವನ್ನ ಪಡಿಬೇಕು ಅಂತ ಹೇಳಿ ಅವನು ಅದನ್ನು ಸಹಿಸ್ಬೇಕಿತ್ತು. ಹೀಗೆ ಬಂದಂತವ್ರನ್ನ ಕೆಲವರು ಆ ಆ, ಜನ ಗುರುಗಳು ಪೂರ್ತಿಯಾಗಿ ತಮ್ಮ ಸೇವೆಗಾಗಿ ಅಂತಾನೆ ಉಪಯೋಗಿಸಿಕೊಂಡು ಕೊನೆಗೆ ಅವನಿಗೆ ಏನಕ್ಕೆ ನಾವು ಬಂದೆ ಅನ್ನೋದನ್ನು ಕೂಡ ಮರೆತು ಹೋದಂತಹ ಸ್ಥಿತಿಗಳು ಕೂಡ ಇರ್ಬೋದು. ಇದೆಲ್ಲ ನಾವು ಬಹಳ ಇದರಲ್ಲಿ ಬರ್ತವೆ. ವಿಶ್ವ ಆ ಏನು ಪುರಾಣ ಕಥೆಗಳಲ್ಲೆಲ್ಲ ಹೇಗೆ ಗುರುಗಳ ಸೇವೆ ಮಾಡ್ತಾ ಇದ್ರು ಅಂತ ಹೇಳಿ. ಹೀಗೆ ಈ ರೀತಿ ಜೀವನ ಪರ್ಯಂತ ಸಂಬಳವನ್ನೂ ನೀಡದೆ ಸೇವೆ ಮಾಡಿಸಿಕೊಳ್ಳುವುದರ ಜೊತೆಗೆ ಆ ಆಶ್ರಮದಲ್ಲಿನ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ತಾ ಇದ್ರು. ಹೋಗ್ಲಿ, ಇನ್ನೂ ಕೆಲವು ಗುರುಗಳು ಈ ಜ್ಞಾನವನ್ನ ಅವರಿಗೆ ಅವ್ರ ಗುರುಗಳಿಗೆ ಗೊತ್ತಿಲ್ಲ ಬ್ರಹ್ಮಜ್ಞಾನ, ಆದ್ರೂ ಕೂಡ ನಾವು ಬಹಳ ಗೊತ್ತಿದೆ ಅನ್ನೋ ಹಾಗೆ ತಿಳಿದಂತೆ ನಟಿಸ್ತಾ ತಮಗೆ ತಿಳಿಯುವುದರಲ್ಲೇ ಅಲ್ಪ ಸ್ವಲ್ಪ ತಿಳಿಸಿ ಆ ಶಿಷ್ಯರನ್ನ ಬಹಳ ಚೆನ್ನಾಗಿ ಉಪಯೋಗಿಸಿಕೊಂಡು ಹೀಗೆ ಬ್ರಹ್ಮಜ್ಞಾನದ ವಿಷಯದಲ್ಲಿ ಮೋಸ ಹೋದವರು ತುಂಬಾ ಜನ ಇದ್ದಾರೆ ಇವತ್ತಿಗೂ ಕೂಡ. ಆದ್ರ ಆ ವಿಷಯದಲ್ಲಿ ಆ ತುಂಬಾ ಮೋಸ ಹೋಗ್ತಾ ಇದ್ದಾರೆ. ಮತ್ತೆ ಅದರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ, ಅಪಪ್ರಚಾರಗಳು. ಆಮೇಲೆ ಆ, ಇವತ್ತು ಅದನ್ನು ಹೇಗೆ ಬೇಕಾದ್ರೂ ಅದನ್ನು ಏನು ಆ, ಬಣ್ಣಿಸುವಂತಹ ಸ್ಥಿತಿ ಇದೆ ಅಲ್ವಾ. ಹಾಗಾಗಿ ಬ್ರಹ್ಮವನ್ನ ತಿಳಿಯುವುದೇ ಬ್ರಹ್ಮಜ್ಞಾನ. ಆ ಪರಮಾತ್ಮ ಶಕ್ತಿಯನ್ನ ತಿಳಿಬೇಕು, ಅದೇ ನಿಜವಾದ ಬ್ರಹ್ಮಜ್ಞಾನ. ಎಷ್ಟು ತಿಳಿದರೆ ಅಷ್ಟು ಜ್ಞಾನವನ್ನು ಪಡೆದಂತೆ. ಅದೇ ರೀತಿ ಈ ಬ್ರಹ್ಮನನ್ನು ಪಡೆಯುವುದು ಮಾರ್ಗ ಅಂತಂದ್ರೆ ಅದೇ ಬ್ರಹ್ಮವಿದ್ಯೆ. ಈ ಎರಡರ ಬಗ್ಗೆ ಯಾವುದರನ್ನು ಕೇಳಿದ್ರು ಉಪದೇಶಿಸುವುದೇ ಇದರ ಬಗ್ಗೆ ಉಪದೇಶ ಮಾಡುವುದೇ ಬ್ರಹ್ಮೋಪದೇಶ. ಬ್ರಹ್ಮ ಅಂದ್ರೆ ಏನು? ಮಹತ್ತರವಾದದ್ದು, ಅಂದ್ರೆ ಎಲ್ಲದಕ್ಕಿಂತ ಎಲ್ಲರಿಗಿಂತ ಮಹತ್ತರವಾದದ್ದು, ಅದಕ್ಕೆ ಮೀರಿರುವ ಇನ್ನೊಂದು ವಸ್ತು ಅನ್ನುವುದು ಇಲ್ಲ. ಅಂದ್ರೆ ಬ್ರಹ್ಮ ಅಷ್ಟು ಮಹತ್ವವಾದದ್ದು. ಬ್ರಹ್ಮ ಅನ್ನುವ ಪದಕ್ಕೆ ಒಂದು ನಾಮ ಅನ್ನುವುದಿಲ್ಲ, ರೂಪ ಅನ್ನುವುದಿಲ್ಲ. ಅಂದ್ರೆ ಅವನಿಗೆ ಹೆಸರಾಗಲಿ ರೂಪ ಆಗಲಿ ಅನ್ನೋದಿಲ್ಲ. ಕ್ರಿಯಾರಹಿತನಾದವನು ಅಷ್ಟೇ ಅಲ್ಲ, ಅವನಿಗೆ ಜಾತಿ ಅನ್ನೋದು ಇಲ್ಲ, ಸಜಾತಿನೂ ಅಲ್ಲ ಜಾತಿನೂ ಅಲ್ಲ. ಮತ್ತೆ ಭೇದರಹಿತನಾದವನು. ಆ ನಿರ್ಗುಣ. ನಿರ್ಗುಣ ಅಂತ ಹೇಳ್ತೀವಿ. ನಿರ್ಗುಣ ಅಂತಂದ್ರೆ ಅವನಿಗೆ ನಮ್ಮಲ್ಲಾದ್ರೂ ಸಾತ್ವಿಕ ರಾಜಸ ತಾಮಸ ಅಂತ ಗುಣ ಇದೆ, ಆ ಮೂರು ಗುಣಗಳು ಕೂಡ ಇಲ್ಲದವನು. ಇಲ್ಲಿ ಒಬ್ಬ ಮನುಷ್ಯನಿಗೆ ಮತ್ತೊಬ್ಬನಿಗೆ ಇರುವ ಸಂಬಂಧವೇ ಸಜಾತಿ, ಅವರಿಬ್ಬರಿಗೂ ಇರುವ ವ್ಯತ್ಯಾಸವೇ ಸಜಾತಿಯ ವ್ಯತ್ಯಾಸ. ಅದೇ ರೀತಿ ಮನುಷ್ಯನಿಗೆ ಪ್ರಾಣಿಗಳಿಗೆ ಇರುವಂತಹ ಸಂಬಂಧ ವಿಜಾತಿ, ಮನುಷ್ಯನಿಗೆ ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ ವಿಜಾತಿ ವ್ಯತ್ಯಾಸ. ಒಂದೇ ಶರೀರದಲ್ಲಿ ಒಂದು ಅಂಗಾಂಗಕ್ಕೂ ಮತ್ತೊಂದು ಅಂಗಾಂಗಕ್ಕೂ ಇರುವ ವ್ಯತ್ಯಾಸವನ್ನ ಸ್ವಗತ ವ್ಯತ್ಯಾಸ ಅಂತ ಕರೀತಾರೆ. ಹಾಗೆ ಇಷ್ಟೆಲ್ಲ ಬ್ರಹ್ಮ ಅನ್ನೋನು ಸರ್ವವ್ಯಾಪ್ತಿಯಾದವನು, ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸಿರುವವನು, ಪರಿಪೂರ್ಣನಾದವನು. ಅವರ ಬಗ್ಗೆ ಸುಮ್ಮನೆ ಏನೋ ಹೇಳಲಿಕ್ಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಪರತತ್ವ, ಪರಬ್ರಹ್ಮ, ಪರಿಪೂರ್ಣ, ಚಿತ್, ಸತ್, ಬ್ರಹ್ಮ ಮುಂತಾದ ಹೆಸರುಗಳಿದ್ದಾವೆ. ನೀವೇನಾದ್ರೂ ಕರೀರಿ, ಚಿತ್ ಅಂತ ಕರೀರಿ, ತತ್ ಅಂತ ಕರೀರಿ, ಸತ್ ಅಂತ ಕರೀರಿ, ಸತ್. ಹಾಗೆ ಇವೆಲ್ಲವೂ ಮಹಾತ್ಮರು ಅವರ ಬಗ್ಗೆ ಬೋಧಿಸಲು ಇಟ್ಟಿರುವಂತಹ ಹೆಸರುಗಳೇ ಹೊರತು ಅದು ಕೂಡ ಅವನ ಹೆಸರಲ್ಲ. ಬ್ರಹ್ಮ ಅನ್ನೋದು ಕೂಡ ಅವನ ಹೆಸರಲ್ಲ, ಪರಬ್ರಹ್ಮ ಅನ್ನೋದು ಅವನ ಹೆಸರಲ್ಲ. ನಾವು ಗುರುತಿಸ್ಲಿಕ್ಕಾಗಿ ಇಟ್ಟಂತಹ ಹೆಸರು. ಒಂದು ಶಕ್ತಿ, ಏನೋ ಒಂದು ಶಕ್ತಿ, ಒಂದು ಅದ್ಭುತವಾದ ಶಕ್ತಿ ಇದೆ. ಇಡೀ ಬ್ರಹ್ಮಾಂಡವನ್ನ, ಪ್ರತಿಯೊಂದು ಸಮಾಚಾರ ಚರಾಚರ ಜೀವರಾಶಿಗಳನ್ನು ಆ ಇಷ್ಟೆಲ್ಲ ಮಾಡ್ತಾ ಇರುವ ಒಂದು ಪರತತ್ವ ಇದೆ. ಅದನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಕರೆದರು. ಹಾಗೆ ಅದನ್ನ ಆ ಅದನ್ನ ಹೇಳ್ತಾ ಅದನ್ನ ನೋಡ್ತಾ ಹಾಗಾಗಿ ಅಂತ ಹೆಸರು ಕೂಡ ಇಲ್ಲದಂಥದ್ದು ಆ ಬ್ರಹ್ಮ ಅನ್ನುವಂಥದ್ದು. ಯಾಕೆಂದ್ರೆ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಅಷ್ಟೇ. ನಾ ಹೇಳ್ತೀನಲ್ಲ, ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ, ಯಾವುದೋ ಒಂದು ಶಕ್ತಿ ಇದೆ ಅಷ್ಟೇ, ಅದಕ್ಕೆ ಹೆಸರು ಇಲ್ಲ. ವಿಶ್ವಮೂಲ ಚೈತನ್ಯ ಶಕ್ತಿ ಅಂದ್ರೆ ಇಡೀ ಬ್ರಹ್ಮಾಂಡದ ಈ ಸಮಸ್ತ ಚರಾಚರ ಏನೇನೆಲ್ಲ ಎನರ್ಜಿ ಇದೆ, ಆ ಎಲ್ಲ ಎನರ್ಜಿಯ ಮೂಲ ಒಂದು ಎನರ್ಜಿ ಇದೆ, ಅದೇ ವಿಶ್ವಮೂಲ ಚೈತನ್ಯ. ಆ ಚೈತನ್ಯ ಪರಮಾತ್ಮ, ಅದನ್ನು ನಾವು ಪರಮಾತ್ಮ ಶಕ್ತಿ ಅಂತನಾದ್ರೂ ಕರೀತೀವಿ, ಏನಾದ್ರೂ ಕರೀರಿ. ಈ ಅನಂತವಾದ ವಿಶ್ವದಲ್ಲಿ ಅನಂತ ಲೋಕಗಳಿದಾವೆ. ಈ ಲೋಕಗಳಲ್ಲಿ ಜೀವಿಗಳು, ಜೀವರಾಶಿಗಳು ಎಲ್ಲವೂ ಸಹ ಅವರಿಂದಲೇ ಸೃಷ್ಟಿಸಲ್ಪಡ್ತಾ ಇದ್ದಾವೆ. ಅದರಿಂದಲೇ ಆ ಅವರು ಎಲ್ಲರಿಗಿಂತ ಅಂದ್ರೆ ನಮ್ಮ ಊಹೆಯೂ ಕೂಡ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಅನಂತ ಕೋಟಿ, ನಮ್ದು ಒಂದು ಬ್ರಹ್ಮಾಂಡ ಅಲ್ವ, ಒಂದು ಬ್ರಹ್ಮಾಂಡ. ನಾವು ನೋಡಿ ಎಷ್ಟು ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ನಮ್ಮ ಮನೆಯೊಳಗಿದ್ದೀವಿ, ನಮ್ಮ ಮನೆಯಿಂದ ನಮ್ಮ ಊರು ಅಲ್ವಾ, ನಮ್ಮ ಕೇರಿ, ನಾವು ನಮ್ಮ ಊರು, ಒಂದು ಅಲ್ಲಿಂದ ಒಂದು ತಾಲೂಕು, ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ, ಈ ಭೂಮಿ
ಈ ಭೂಮಿ ನಮ್ಮ ಇಡೀ ಸೌರಮಂಡಲದಲ್ಲಿ ಒಂದು ಸಣ್ಣ ಗ್ರಹ. ಇದಕ್ಕಿಂತಲೂ ದೊಡ್ಡ ಗ್ರಹಗಳಿದ್ದಾವೆ, ಭೂಮಿಗಿಂತ ದೊಡ್ಡ ಗ್ರಹಗಳಿದ್ದಾವೆ ಸೌರವ್ಯೂಹದಲ್ಲಿ. ಇಂತಹ ಒಂದು ಸೂರ್ಯ ಅಲ್ಲ ನಮ್ಮ ಸೂರ್ಯ ಇರೋದು ಎಲ್ಲಿ? ನಮ್ಮ ಹಾಲುಹಾದಿ ಅನ್ನುವಂಥ ಒಂದು ಗೆಲಾಕ್ಸಿ ಅಲ್ವಾ, ಮಿಲ್ಕಿ ವೇ ಅನ್ನುವಂತಹ ಒಂದು ಗೆಲಾಕ್ಸಿಯಲ್ಲಿ. ಆ ಗೆಲಾಕ್ಸಿಯಲ್ಲಿ ಕೋಟ್ಯಾಂತರ ಜನ ಸೂರ್ಯರಿದ್ದಾರೆ. ಇಂತಹ ಕೋಟ್ಯಾಂತರ ಜನ ಸೂರ್ಯರಿದ್ದಾರೆ. ಆ ಸೂರ್ಯರು ಕೂಡ ಇಂತಹ ಸೋಲಾರ್ ಸಿಸ್ಟಮ್ ಇದೆ. ಇನ್ನು ಇಂತಹ ಬರೀ ಒಂದು ಮಿಲ್ಕಿ ವೇ ಗೆಲಾಕ್ಸಿ, ಇಂತಹ ಒಂದು ಮಿಲ್ಕಿ ವೇ ಗೆಲಾಕ್ಸಿಯಲ್ಲೇ ಇಷ್ಟೊಂದು ಸೂರ್ಯರಿದ್ದಾರೆ. ಅದರಲ್ಲಿ ಒಬ್ಬ ಸೂರ್ಯ ನಮಗೆ ಸಂಬಂಧಪಟ್ಟವು. ಆ ಒಬ್ಬ ಸೂರ್ಯನಲ್ಲಿ ಒಂದು ಭೂಮಿ. ಆ ಒಂದು ಭೂಮಿಯಲ್ಲಿ ನಾವು ಏನು 70% ನೀರಿದೆ, 30% ಭೂಮಿ ಇದೆ. ಅದರಲ್ಲಿ ಮತ್ತೆ ನಾವು ಒಂದು ದೇಶದಲ್ಲಿದ್ದೇವೆ, ಒಂದು ರಾಜ್ಯದಲ್ಲಿದ್ದೇವೆ, ಒಂದು ಡಿಸ್ಟಿಕ್ ಅಲ್ಲಿ ಇದ್ದೇವೆ, ಒಂದು ತಾಲೂಕಲ್ಲಿ, ಒಂದು ಹಳ್ಳಿಯಲ್ಲಿ, ಒಂದು ಕೇರಿಯಲ್ಲಿ, ಕೊನೆಗೆ ಒಂದು ಮನೇನೂ ಪೂರ್ತಿ ಅಲ್ಲ ನಾವೊಂದು ಚೇರಲ್ಲಿ ಕೂತಿದ್ದೇವೆ ಅಲ್ವಾ. ಅಂದ್ರೆ ಎಷ್ಟು, ಆದ್ರೆ ಅಷ್ಟಕ್ಕೆ ಮುಗಿಲಿಲ್ಲ. ಅಂತಹ ಲೆಕ್ಕಕ್ಕೆ ಸಿಗದಷ್ಟು ಆ ಏನು ಗ್ಯಾಲಾಕ್ಸಿಗಳಿದ್ದಾವೆ ಅಲ್ವಾ. ಅಲ್ಲಿ ಎಷ್ಟೆಲ್ಲಾ ಲೋಕಗಳಿದ್ದಾವೆ. ಹಾಗೆ ಅದನ್ನೆಲ್ಲ ಸೃಷ್ಟಿ ಮಾಡಿದ ಆ ಪರಮಾತ್ಮ ಶಕ್ತಿ, ಅದನ್ನು ನಾವು ಇಷ್ಟೊಡ ಒಂದು ಸಣ್ಣ ವಿಗ್ರಹದಲ್ಲಿ, ಒಂದು ಸಣ್ಣ ಕಲ್ಲಿನಲ್ಲಿ ಅದನ್ನ ನಾವು ಗುರುತಿಸುವುದು, ಎಷ್ಟು ನಾವು ನಮ್ಮನ್ನ ಎಷ್ಟು ಚಿಕ್ಕವರನ್ನಾಗಿ ನಾವು ಮಾಡ್ಕೊಳ್ತೇವೆ ಅಲ್ವಾ. ಒಂದು ಸಣ್ಣ ವಿಗ್ರಹದಲ್ಲಿ ಅಂತ ಪರಮ ಅದ್ಭುತವಾದ ಪರಮಾತ್ಮ ಶಕ್ತಿಯನ್ನು ಸುಮ್ಮನೆ ಕಣ್ಮುಚ್ಚಿ ಅಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಅಂದ್ರೆ ಎಂತ ಒಂದು ಅನಂತ ಕೋಟಿ ಬ್ರಹ್ಮಾಂಡ ನಾವು. ಅಂದ್ರೆ ನಾವು ಸಣ್ಣ ವಿಗ್ರಹದಲ್ಲಿ ಹುಡುಕ್ತಾ 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 ನಾವು ಅಷ್ಟೇ ಸಣ್ಣವರಾಗ್ತಾ ಇದ್ದೇವೆ. ಆ ಪರಮಾತ್ಮ ಶಕ್ತಿ, ಅದಕ್ಕೆ ದೇವರು ಹೇಳಿದ ಯದ್ಭಾವಂ ತದ್ಭವತಿ. ನೀನು ಏನು ಬಯಸ್ತೀಯೋ, ಹೇಗೆ ಬಯಸ್ತೀಯೋ, ನೀನ್ ಏನಾಗ್ತೀಯೋ ಅದೇ ಆಗ್ತೀಯ. ಆ ದೇವರು ಅಷ್ಟು ದೊಡ್ಡವರಿದ್ದಾನೆ ಅಂತ ನಾವು ಚಿಂತನೆ ಮಾಡಿದ್ರೆ ನಾವು ಅಷ್ಟು ದೊಡ್ಡವರಾಗ್ತೀವಿ. ಅದೇ ಅದೇ ರೀತಿಯಾಗಿ ನಮಗೆ ಆ ಪರಮಾತ್ಮ ಪ್ರಕಟಗೊಳ್ತಾನೆ. ಅದು ಬಿಟ್ಟು ನಾವು ಒಂದು ಸಣ್ಣ ಫೋಟೋದಲ್ಲಿ, ವಿಗ್ರಹದಲ್ಲಿ ಆ ದೇವರನ್ನು ಹುಡುಕುವ ಪ್ರಯತ್ನ ಮಾಡಿದರೆ ನಾವು ಅಷ್ಟೇ ಸೀಮಿತ ಆಗಿಬಿಡ್ತೇವೆ. ಅಷ್ಟಕ್ಕೆ ನಾವು ಏನು ಉಳ್ಕೊಂಡು ಬಿಡ್ತೇವೆ. ಹಾಗಾಗಿ ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಮ್ಮ ಆ ಮಿತಿ ಹೇಗಿರಬೇಕು, ಎಲ್ಲವನ್ನ ಮೀರಿ ಇರಬೇಕು ಅಲ್ವಾ. ನಾವು ದೇವರನ್ನ ಸೇರ್ಲಿಕ್ಕೆ ಹೊರಟವರು ಆ ದೇವರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಹಾಗಾಗಿ ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಈ ಲಕ್ಷಣಗಳೆಲ್ಲ ಇರುವುದರಿಂದಲೇ ಅವನನ್ನ ಸತ್ಯ ಅಂತ ಕರೀತಾರೆ. ಸತ್ಯ ಅವರನ್ನ ಹೊರತುಪಡಿಸಿ ಬೇರೆ ಯಾವುದು ಸತ್ಯ ಅಲ್ಲ. ಇದಕ್ಕೆ ಕಾರಣ ಬ್ರಹ್ಮನನ್ನ ಹೊರತುಪಡಿಸಿ ಬೇರೆ ಯಾವುದು ನಿತ್ಯವೂ ಅಲ್ಲ, ಅಂದ್ರೆ ಶಾಶ್ವತವೂ ಅಲ್ಲ. ಎಲ್ಲ ಒಂದು ದಿನ ನಾಶ ಆಗುವಂಥದ್ದೇ. ಈ ಪ್ರಪಂಚದಲ್ಲಿ ಏನನ್ನ ನೋಡಿದರೂ, ಏನನ್ನ ಗಮನಿಸಿದ್ರು ಯಾವುದು ಶಾಶ್ವತ ಅಲ್ಲ. ಎಲ್ಲವೂ ಒಂದು ದಿನ ವ್ಯರ್ಥವಾಗಿ, ಅಂದ್ರೆ ನಷ್ಟವಾಗಿ ಹೋಗೇ ಹೋಗ್ತದೆ. ಎಲ್ಲ ಬದಲಾವಣೆ ಆಗ್ತಾನೇ ಇರ್ತದೆ. ಪರಿವರ್ತನೆ ಜಗದ ನಿಯಮ ಅಲ್ವಾ. ನೋಡಿ, ಇಷ್ಟು ದಿನ ತುಂಬಾ ಚೆನ್ನಾಗಿರ್ತಾರೆ, ಸ್ವಲ್ಪ ದಿವಸ ಬಹಳ ಅನ್ಯೋನ್ಯವಾಗಿರ್ತಾರೆ. ಅದು ಕೊನೆವರೆಗೂ ಇರಲ್ಲ. ಸ್ವಲ್ಪ ದಿವಸ ಮತ್ತೆ ಅವ್ರ ನಡುವೆ ಏನೋ ಒಂದು ಬೆಳಕು ಬರ್ತದೆ. ಅಂದ್ರೆ ಪರಿವರ್ತನೆ ಯಾರು ಯಾವಾಗ ಹೇಗಿರ್ತಾರೆ ಗೊತ್ತಿಲ್ಲ. ಚೆನ್ನಾಗಿದ್ದವರು ಸ್ವಲ್ಪ ದಿವಸ ಚೆನ್ನಾಗಿರ್ಬೋದು, ಅವರೇ ಮುಂದೊಂದು ದಿವಸ ಶತ್ರುಗಳಾಗ್ಬೋದು, ವೈರಿಗಳಾಗ್ಬೋದು. ಅದು ಇವತ್ತು ಶತ್ರುಗಳಾದವರು ನಾಳೆ ಮಿತ್ರರಾಗಬಹುದು. ಹಾಗೆ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಕೂಡ ಸಹ ಸೃಷ್ಟಿಸುವಂಥದ್ದು, ತನಗೆ ತದ್ವಿರುದ್ಧವಾದದ್ದು ಮತ್ತು ತನಗೆ ಪ್ರತಿರೂಪವಾದದ್ದು ಇನ್ನೊಂದನ್ನ ಸೃಷ್ಟಿ ಮಾಡ್ತಾನೇ ಇದೆ. ಸೃಷ್ಟಿಸಲ್ಪಟ್ಟಿರುವುದು ಯಾವುದೇ ಆಗಲಿ ಸ್ವಲ್ಪ ಕಾಲ ಮಾತ್ರ ಇದ್ದು ಕೊನೆಗೆ ಅದು ನಶಿಸಿ ಹೋಗ್ತದೆ. ಎಲ್ಲದಕ್ಕೂ ಒಂದು ಏನು ಎಕ್ಸ್ಪೈರಿ ಡೇಟ್ ಅನ್ನೋದಿದೆ. ಆದ್ದರಿಂದ ಬ್ರಹ್ಮನಿಂದ ಬೇರ್ಪಟ್ಟಿರುವುದು ಪ್ರತಿಯೊಂದು ಕೂಡ ಏನೋ ಅಸತ್ಯವಾದದ್ದು. ಈ ಸೃಷ್ಟಿಯಲ್ಲಿ ಏನನ್ನಾದರೂ ಗಮನಿಸಿ, ಕೊನೆಗೆ 84 ಲಕ್ಷ ಜೀವರಾಶಿಗಳು, ಚರ ಅಚರ ಜೀವರಾಶಿಗಳು ಎಲ್ಲವೂ ಸಹ ಸೃಷ್ಟಿಸಲ್ಪಟ್ಟಿರ್ತವೆ. ಅವು ಬದಲಾವಣೆ ಆಗ್ತಾನೇ ಇದ್ದಾವೆ. ಸ್ವಲ್ಪ ಸಮಯ ಇದ್ದು ಕೊನೆಗೆ ಅದೃಶ್ಯವಾಗ್ತದೆ. ಈ ಭೂಮಿ, ಚಂದ್ರ, ಸೂರ್ಯ ಅಷ್ಟೇ ಅಲ್ಲ, ಕೋಟ್ಯಾಂತರ ಗ್ರಹಗಳು, ವಿಶ್ವ ಎಲ್ಲವೂ ಸಹ ಯಾವುದೋ ಒಂದು ದಿನ, ಅಂದ್ರೆ ಕೋಟ್ಯಾಂತರ ವರ್ಷಗಳಾದರೂ ಸರಿ ಅದೃಶ್ಯವಾಗಲೇಬೇಕು. ಅಂದ್ರೆ ಅಂತ್ಯವಾಗಲೇಬೇಕು. ರಾತ್ರೋರಾತ್ರಿ ಆಗುವಂಥದ್ದಲ್ಲ. ಬರೀ ಈ ಬ್ರಹ್ಮಾಂಡ ಕೂಡ ನಿರಂತರವಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಬೆಳೀತಾ ಇದೆ. ಇದನ್ನ ನಾವು ಜಿಯೋಗ್ರಫಿಯಲ್ಲಿ ಓದ್ತೀವಿ. ಜಿಯೋಗ್ರಫಿಯಲ್ಲಿ ಒಂದು ಇದು ಬರ್ತದೆ, ಏನು ಅಂತಂದ್ರೆ ಸ್ಟಾರ್ ಇರ್ತಾವಲ್ಲ, ಸ್ಟಾರು ಕೆಲವೊಂದು ಕೆಂಪು ಕಾಣ್ತವೆ, ಕೆಲವೊಂದು ನೀಲಿ ಕಾಣ್ತವೆ. ಕೆಂಪು ಕಾಣಿಸ್ತಾ ಇದೆ ಅಂತಂದ್ರೆ ಅರ್ಥ ಅದು ಭೂಮಿಯ ನಮಗೆ ಸಮೀಪಕ್ಕೆ ಬರ್ತಾ ಇದೆ ಅಂತ ಅರ್ಥ. ಯಾಕೆಂದ್ರೆ ಅದನ್ನ ನಾವು ಏನು ಇದನ್ನ ಹೇಳ್ತೀವಿ ಅಂತಂದ್ರೆ ಬೆಳಕಿನ ನಾವು ಇದನ್ನ ನೋಡಿ ಇದು ಮಾಡೋದು.
ಒಂದು ಆ ಏನು ಕೆಲವೊಂದು ನೀಲಿ ಕಾಣಿಸ್ತದೆ, ಕೆಲವು ಸ್ಟಾರು ಬ್ಲೂ ಕಾಣಿಸ್ತದೆ ಅಲ್ವಾ, ಫಳ ಫಳ ಹೊಳಿತದೆ. ಅದರ ಅರ್ಥ ಅದು ನಮ್ಮಿಂದ ದೂರ ಹೋಗ್ತಾ ಇದೆ ಅಂತ ಅರ್ಥ. ಈ ಭೂಮಿಯಿಂದ ದೂರ ಹೋಗ್ತಾ ಇದೆ ಅಂದ್ರೆ ಈ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಇಂದ ಅದು ದೂರ ಹೋಗ್ತಾ ಇದೆ, ದೂರ ಹೋಗ್ತಾ ಇದೆ. ಸೊ ಅದಕ್ಕಾಗಿ ಅದು ನೀಲಿ ಬೆಳಕನ್ನು ಹೊರಸೂಸ್ತಾ ಇದೆ. ಇದೆಲ್ಲ ಸೈನ್ಸ್ ಇದು. ಅಂದ್ರೆ ಅರ್ಥ ಯಾವುದು ಒಂದು ಕಡೆ ನಿಂತಾ ಇಲ್ಲ, ಎಲ್ಲ ಸುತ್ತುತ್ತಾ ಇದೆ, ಬ್ರಹ್ಮಾಂಡ ತಿರುಗ್ತಾ ಇದೆ. ನೋಡಿ, ನನ್ನ ಸುತ್ತಲೂ ಬ್ರಹ್ಮಾಂಡ ತಿರುಗ್ತಾ ಇದೆ ಅಲ್ವಾ. ಹಾಗೆ ಅಂದ್ರೆ ಚಲನೆ ಅಂದ್ರೆ ಎಕ್ಸ್ಪ್ಯಾಂಡ್ ಥಿಯರಿ ಅಂತ ಬರ್ತದೆ ಜಿಯೋಗ್ರಫಿಲಿ. ಎಕ್ಸ್ಪ್ಯಾಂಡ್ ಥಿಯರಿ ಅಂದ್ರೆ ಬ್ರಹ್ಮಾಂಡ ನಿರಂತರವಾಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಆಗ್ತಾ ಇದೆ, ಆಗ್ತಾ ಇದೆ. ಕೊನೆಗೆ ಒಂದು ದಿನ ಎಲ್ಲ ಸೇರಿ ಒಂದು ನ್ಯೂಕ್ಲಿಕ್ ಆಗ್ತದೆ, ಪುನಃ ಅದು ಮತ್ತೆ ಬ್ಲಾಸ್ಟ್ ಆಗಿ ಮತ್ತೆ ಬ್ರಹ್ಮಾಂಡ ಆಗ್ತದೆ, ಸೃಷ್ಟಿ ಆಗ್ತದೆ. ಹಿಂದೂ ಕೂಡ ಅದೇ ತರ ಆಯ್ತು. ಲಾಸ್ಟ್ ಎಕ್ಸ್ಪ್ಯಾಂಡ್ ಆಗ್ತಾ 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 ಎಲ್ಲೋ ಒಂದ್ ಕಡೆ ಹೋಗಿ ಸೇರ್ಲೇಬೇಕಲ್ಲ, ಅದು ಲಾಸ್ಟ್ ಎಲ್ಲ ಸೇರಿ ಒಂದ್ ಕಡೆ ಆ ಸೇರ್ತದೆ ಅಂತ ಹೇಳಿ. ಆ ಲಾಸ್ಟಿಗೆ ಒಂದ್ ಕಡೆ ಹೋಗಿ ಸೇರ್ತದಲ್ವ, ಅದನ್ನೇ ನಾವು ಪರಮಾತ್ಮ ಶಕ್ತಿ ಅಂತೀವಿ, ನ್ಯೂಕ್ಲಿಕ್. ಕೊನೆಗೆ ಒಂದು ದಿನ ಅದು ತನ್ನ ಒಳಗಡೆ ಆ ಘರ್ಷಣೆ ಅನ್ನೋದು ಜಾಸ್ತಿ ಆಗಿ ಒಂದೇ ಸರಿ ಅದನ್ನ ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಿ. ಬಿಗ್ ಬ್ಯಾಂಗ್ ಥಿಯರಿ ಒಂದೇ ಸರಿ ಹಿಂಗೆ ಬ್ಲಾಸ್ಟ್ ಆಗ್ತದೆ. ಹಾಗೆ ಅಂದ್ರೆ ವಿಜ್ಞಾನವು ಅದನ್ನೇ ಹೇಳ್ತಾ ಇದೆ, ಆಧ್ಯಾತ್ಮವು ಅದನ್ನೇ ಹೇಳ್ತಾ ಇದೆ. ಆದ್ರೆ ನಾವು ಅದನ್ನ ಬೇರೆ ಬೇರೆಯಾಗಿ ನೋಡ್ಲಿಕ್ಕೆ ಹೋಗ್ಬಾರದು. ಅಂದ್ರೆ ಈ ಬದಲಾವಣೆ ಅಂತ್ಯ ಯಾವುದು ಬ್ರಹ್ಮನಿಗೆ ಅಲ್ಲ. ಅವರು ಬದಲಾವಣೆ ಇಲ್ಲದೆ ಇರುವವರು. ಪರಮಾತ್ಮ ಶಕ್ತಿ ಅನ್ನೋದು ಅವನಿಗೆ ಯಾವತ್ತು ಬದಲಾವಣೆ ಅನ್ನೋದು ಇಲ್ಲ. ಇರು ಕಾಲ ಬದಲಾಗಬಹುದು, ಯುಗಗಳು ಬದಲಾಗಬಹುದು, ಆದ್ರೆ ಬ್ರಹ್ಮ ಯಾವತ್ತೂ ಬದಲಾಗುವುದಿಲ್ಲ. ಇದಕ್ಕೆ ಕಾರಣ ಅವನಿಗೆ ಹುಟ್ಟು ಇಲ್ಲ, ಅವನ ಹ? ಅಂದ್ರೆ ಅವನು ಆ ಹುಟ್ಟೇ ಇಲ್ಲದವನು, ಅವನಿಗೆ ಯಾರು ಇಲ್ಲ, ತಂದೆ ತಾಯಿ ಯಾರು ಇಲ್ಲ, ಸಾವಿಲ್ಲದವನು. ಅವನು ಹುಟ್ಟು ಸಾವು ಎಲ್ಲ ಮೀರಿ ನಿಂತಂತವನು, ಆದಿ ಅಂತ್ಯರಹಿತನಾದವನು. ಅಂದ್ರೆ ಅವರಿಗೆ ಹುಟ್ಟು ಅನ್ನೋದಿಲ್ಲ, ಸಾವು ಅನ್ನೋದಿಲ್ಲ. ಎಲ್ಲ ಕೊನೆಗೆ ಇದನ್ನೇ ಹೇಳ್ತಾರೆ, ಕೊನೆಗೆ ದೇವರನ್ನ ಶೂನ್ಯ ಅಂತ ಚಿಂತನೆ ಮಾಡೋದು. ಶೂನ್ಯ ಅಂತಂದ್ರೆ ಏನ್ ಗೊತ್ತಾ, ಏನೂ ಇಲ್ಲ ಅಂತಲ್ಲ, ನೀವು ಯಾವುದಕ್ಕೂ ಕೂಡ ಅವನನ್ನು ಹೋಲಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ. ಅಂದ್ರೆ ಅವನನ್ನ ಅದಕ್ಕೆ ಕಂಪೇರ್ ಮಾಡೋದು, ಇದಕ್ಕೆ ಕಂಪೇರ್ ಮಾಡೋದು, ಹಾಗಿರ್ಬೋದಾ ಹೀಗಿರ್ಬೋದಾ, ಯಾವುದಕ್ಕೂ ಕೂಡ ಅವನನ್ನ ಆ ಏನು ಕಂಪೇರ್ ಮಾಡ್ಲಿಕ್ಕೂ ಕೂಡ ನಮ್ಮಿಂದ ಸಾಧ್ಯ ಇಲ್ಲ. ಅದು ಎಲ್ಲದಕ್ಕೂ ಮೀರಿ ನಿಂತದ್ದು ಆ ಪರಮಾತ್ಮ ಶಕ್ತಿ. ಹಾಗಾಗಿ ನಾವು ಆ ರೀತಿ ಚಿಂತನೆ ಮಾಡಿದಾಗಲೇ ಅದೇ ನಿಜವಾದ ಬ್ರಹ್ಮಜ್ಞಾನ. ದೇವರನ್ನು ಯಾವಾಗಲೂ ಅದೇ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಅದು ಬಿಟ್ಟು ಆ ನಾವು ಒಂದು ದೇವಸ್ಥಾನದಲ್ಲಿ, ಒಂದು ವಿಗ್ರಹದಲ್ಲಿ, ಒಂದು ಶ್ಲೋಕದಲ್ಲಿ, ಒಂದು ಇದರಲ್ಲಿ ದೇವರನ್ನು ಹುಡುಕುವ ಪ್ರಯತ್ನ ಮಾಡಬಾರದು. ಹಾಗಾಗಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ವ, ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಶ್ರಯಶ್ಚಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಇವಚ. ಅಂದ್ರೆ ನಾನು ಅಂದ್ರೆ ನಾನು ಆತ್ಮ, ನಾನು ಸಮಸ್ತ ಭೂತಗಳು ಅಂತಂದ್ರೆ ಸಮಸ್ತ ಜೀವರಾಶಿಗಳು, ಸಮಸ್ತ ಜೀವರಾಶಿಗಳಲ್ಲೂ ಕೂಡ ನಾನಿದ್ದೇನೆ. ನಾನು ಆದಿಯಲ್ಲಿ ಅಂದ್ರೆ ಈ ಸೃಷ್ಟಿಗಿಂತ ಮುನ್ನ ನಾನಿದ್ದೆ, ಮಧ್ಯದಲ್ಲಿ ಅಂದ್ರೆ ಸೃಷ್ಟಿ ಈಗ ನಡೀತಾ ಇದೆಯಲ್ಲ ಅವಾಗೂ ನಾನಿದ್ದೇನೆ, ಹಾಗೆ ಅಂತ್ಯದಲ್ಲಿ ಅವಾಗಲೂ ನಾನು ಇರ್ತೇನೆ. ಈ ಸೃಷ್ಟಿ ಅಂತ್ಯವಾದರೂ ಸಹ ನಾನು ಇದ್ದೇ ಇರ್ತೇನೆ. ಅಷ್ಟೇ ಅಲ್ಲದೆ ಪರಬ್ರಹ್ಮನ ಬಗ್ಗೆ ಇನ್ನೂ ಭಗವದ್ಗೀತೆಯಲ್ಲಂತೂ ಸಂಪೂರ್ಣವಾಗಿ ಆ ಬ್ರಹ್ಮನ ಬಗ್ಗೆ ಅಧ್ಯಾಯಗಳವರೆಗೆ ಹೇಳ್ತಾ ಹೋಗ್ತಾರೆ ಅಲ್ವಾ. ಹಾಗಾಗಿ ನೋಡಿ, ಅಹಂ ಆತ್ಮ ಗೃಹಕೇಶ ಸರ್ವಭೂತಾಶ್ರಯಶ್ಚಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ. ಆದಿಯಲ್ಲೂ ಅಂತ್ಯದಲ್ಲೂ ಮಧ್ಯದಲ್ಲೂ ಎಲ್ಲವೂ ನಾನಿದ್ದೇನೆ, ಎಲ್ಲವೂ. ಇನ್ನು ಆ ಇನ್ನು ಮುಂದೆ ನಾವು ಹೀಗೆ ಒಂದೊಂದೇ ಎಲ್ಲೆಲ್ಲ ದೇವರು ಯಾವ ರೀತಿ ಹೇಳಿದ್ದಾನೆ ಅಂತ ಹೇಳೋದಾದ್ರೆ, ಸರ್ವತಃ ಪಾಣಿಪಾದಂ ತತ್ಸರ್ವೋಥೋ ಕ್ಷೀರೋ ಇನ್ನು ಕ್ಷಿಶಿರೋ ಮುಖಂ ಸರ್ವತಃ ಶ್ರುತಿಂ ಶ್ಲೋಕೆ ಲೋಕೆ ಮಹಾವಿತ್ಯ ತಿಷ್ಠತಿ. ಅಂದ್ರೆ ಆ ಬ್ರಹ್ಮನಿಗೆ ಅಂದ್ರೆ ಆತ್ಮಕ್ಕೆ ಎಲ್ಲ ಕಡೆಯೂ ಕೈಗಳಿದ್ದಾವೆ, ಕಾಲುಗಳಿವೆ, ಎಲ್ಲ ಕಡೆ ಕಣ್ಣು, ತಲೆ, ಮುಖ. ಅವನಿಗೆ ಅವನನ್ನು ಹೀಗೆ ಅಂತ ಎಲ್ಲ ಕಡೆ ಏಳುಗಳ ಹೊಂದಿ ಸಮಸ್ತ ಲೋಕಗಳನ್ನು ಕೂಡ ಅವನು ಆವರಿಸಿದ್ದಾನೆ. ಅಂದ್ರೆ ನಾನು ಹೇಗೆಲ್ಲ ಆವರಿಸಿದ್ದೇನೆ ಗೊತ್ತಾ ಅಂತ ಹೇಳಿ ಅರ್ಜುನನಿಗೆ ತೋರಿಸ್ತಾನಲ್ಲ ಹಾಗೆ. ಅಂದ್ರೆ ಇದರ ಅರ್ಥ, ಪರಬ್ರಹ್ಮನಿಗೆ ಸಮಸ್ತ ಲೋಕಗಳಲ್ಲಿಯೂ ಸಮಸ್ತವನ್ನು ಕೂಡ ತಿಳಿಯಬಲ್ಲ ಶಕ್ತಿ ಇದೆ. ಅಂದ್ರೆ ಅವರು ಸಮಸ್ತವನ್ನ ಗಮನಿಸ್ತಾ ಇದ್ದಾರೆ. ಎಲ್ಲ ಜೀವಿಗಳು ಮಾಡುವ ಕೆಲಸವನ್ನು ನೋಡ್ತಾ ಇದ್ದಾರೆ, ಆಲೋಚನೆಯನ್ನ, ಮಾತುಗಳನ್ನ ಆಡಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಈ ಸೃಷ್ಟಿಯಲ್ಲಿ ಅವರಿಗೆ ತಿಳಿಯದೇ ಇರುವುದು ಏನು ಇಲ್ಲ. ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ನೀನು ಮಾತ್ರ ಅಲ್ಲ, ನಾನು ಈಗಾಗಲೇ ಎಷ್ಟೋ ಲಕ್ಷ ಲಕ್ಷ ಜನ್ಮಗಳನ್ನ ತಗೊಂಡು ಬಂದಿದ್ದೇನೆ.
ಅವತಾರಗಳನ್ನು ಎತ್ತಿ ಬಂದಿದ್ದೇನೆ. ನೀನು ಕೂಡ ಎಷ್ಟೋ ಲಕ್ಷ ಜನ್ಮಗಳನ್ನು ಎತ್ತಿ ಬಂದಿದ್ದೀಯ. ನನಗೆ ನನ್ನ ಜನ್ಮಗಳ ಅರಿವಿದೆ. ಅಷ್ಟೇ ಅಲ್ಲ, ನಿನ್ನ ಜನ್ಮಗಳ, ಅಷ್ಟೇ ಅಲ್ಲ, ನನಗೆ ಈ ಪ್ರತಿಯೊಂದು ಜೀವರಾಶಿಯ ಆ ಪ್ರತಿಯೊಂದು ಜೀವರಾಶಿಗಳ ಅರಿವು ನನಗಿದೆ. ಆದ್ರೆ ನೀನು ಅದನ್ನ ಮರೆತಿದ್ದೀಯ ಅಲ್ವಾ? ಹಾಗೆ ಆ ಕೊನೆಗೆ ಆ ಬ್ರಹ್ಮನ ಬಗ್ಗೆ ಮತ್ತೆ ಇನ್ನೂ ಬಹಳಷ್ಟು ಶ್ಲೋಕಗಳು ಹೇಳ್ತಾ ಹೋಗ್ತಾ ಇದೆ. ಆ ಬ್ರಹ್ಮ ಸಮಸ್ತ ಇಂದ್ರಿಯಗಳನ್ನ ಪ್ರಕಾಶಿಸುವಂತೆ ಮಾಡ್ತಾ ಇದ್ರು ಕೂಡ ಯಾವುದಕ್ಕೂ ಕೂಡ ಅಂಟಿಕೊಳ್ಳದೆ ಗುಣ ರಹಿತನಾಗಿದ್ದಾನೆ. ಸರ್ವೇಂದ್ರಿಯ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಆಸಕ್ತಂ ಸರ್ವಭೇವಿಶ್ಚವ ನಿರ್ಗುಣಂ ಗುಣಭೋಕ್ತಶ್ಚ. ಅಂದ್ರೆ ಅವನು ಅವೆಲ್ಲವನ್ನ ಮೀರಿ ಮೀರಿ ನಿಂತಿದ್ದಾನೆ. ಪ್ರಾಣಿಗಳ ಹೊರಗೆ ಒಳಗೆ ಇರ್ತಾ ಕದಲದೇ ಇರುವಂತ ಅಂದ್ರೆ ಚರ ಜೀವಿಗಳು ಅಲ್ಲಿ ಸೂಕ್ಷ್ಮವಾಗಿ ಇರುವುದರಿಂದ ಅಜ್ಞಾನಿಗಳಿಗೆ ತಿಳಿಯಲಾಗದ ಸ್ಥಿತಿಯಲ್ಲಿ ಅವನು ಜ್ಞಾನಿಗಳಿಗೆ ಸಮೀಪದಲ್ಲಿ, ಅಜ್ಞಾನಿಗಳಿಗೆ ದೂರದಲ್ಲಿ ಇರುವ ಹಾಗೆ ಎಲ್ಲದರೊಳಗೂ ತಾನು ಕೂತಿದ್ದಾನೆ. ಬ್ರಹ್ಮನನ್ನ ವಿಭಜಿಸಲು ಸಾಧ್ಯವಾದರೂ ಕೂಡ ಪ್ರಾಣಿಗಳಿಂದ ವಿಭಜಿಸಲಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಾಣಿಗಳನ್ನು ಸೃಷ್ಟಿಸಿ ಪೋಷಿಸಿ ಅವುಗಳನ್ನ ಧಾರಣೆ ಪಾಲನೆ ಮಾಡ್ತಾ ಇದ್ದವನೇ ಪರಮಾತ್ಮ ಶಕ್ತಿ. ಹಾಗಾಗಿ ಬ್ರಹ್ಮನು ಸೂರ್ಯ, ಚಂದ್ರ, ಅಗ್ನಿ ಅಂತಹ ಪದಾರ್ಥಗಳಿಗೆ ಪ್ರಕಾಶವನ್ನು ನೀಡುವಂಥವು. ಅಜ್ಞಾನಕ್ಕಿಂತ ಭಿನ್ನವಾಗಿ ಜ್ಞಾನ ಸ್ವರೂಪನಾಗಿರುವಂಥದ್ದು, ಜ್ಞಾನ ಗುಣಗಳಿಂದ ಪಡೆಯುವಂಥದ್ದು, ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ವಿಶೇಷವಾಗಿರುವವು. ಅದರ ಅರ್ಥ ಆದಿ ಅಂತ್ಯ ಅಂದರೆ ಹುಟ್ಟು ಸಾವು ಎಲ್ಲದಕ್ಕೂ ಇದೆ. ಆದರೆ ಬ್ರಹ್ಮನಿಗೆ ಇಲ್ಲ. ಆದುದರಿಂದ ಆತ ಅಷ್ಟು ಮಹಾತ್ಮನಾಗಿದ್ದಾನೆ. ಆದುದರಿಂದಲೇ ಅವನಿಗೆ ಬ್ರಹ್ಮ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಅವರೇ ಸತ್ಯವಾದವು. ಅವರನ್ನು ಹೊರತುಪಡಿಸಿ ಬೇರೆ ಯಾವುದು ಕೂಡ ಸತ್ಯ ಅಲ್ಲ. ಕಾರಣ ಈ ಸೃಷ್ಟಿಯಲ್ಲಿ ಯಾವುದಾದರೂ ಸರಿ ಸೃಷ್ಟಿಸಲ್ಪಟ್ಟಿರುವಂಥದ್ದು ಬದಲಾವಣೆ ಆಗ್ತಾನೇ ಇದೆ. ಒಂದು ದಿನ ಅಂತ್ಯವೂ ಕೂಡ ಆಗ್ತಾನೇ ಇದೆ. ಹಾಗಾಗಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಮೃತಂಗಮಯ ಸತೋಮ ಸದ್ಗಮಯ. ಅಂದರೆ ನನ್ನನ್ನ ಈ ಅಸತ್ಯದಿಂದ ಸತ್ಯದ ಕಡೆಗೆ ನಡೆಸು ಎಂದು ಭಗವಂತನನ್ನ ಅಂದ್ರೆ ಆ ಬ್ರಹ್ಮನನ್ನ ಪ್ರಾರ್ಥಿಸಬೇಕು. ಮೊದಲು ಅಸತೋಮ ಸದ್ಗಮಯ, ನಾನು ಅಜ್ಞಾನದಲ್ಲಿ ಬಿದ್ದಿದ್ದೇನೆ, ನನ್ನ ಆ ಅಸತ್ಯದಿಂದ ಸತ್ಯದ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗು. ಈಗ ಎಲ್ಲರೂ ಅಸತ್ಯದಲ್ಲಿ ಜೀವಿಸ್ತಾ ಇದ್ದಾರೆ ಅಲ್ವ? ಅಸತ್ಯವನ್ನೇ ಆಶ್ರಯಿಸ್ತಾ ಇದ್ದಾರೆ, ಅಸತ್ಯವನ್ನೇ ನುಡಿತಾ ಇದ್ದಾರೆ. ಈ ರೀತಿ ಅಸತ್ಯದಲ್ಲಿ ಜೀವಿಸಿದರೆ ಆಗುವ ನಷ್ಟವೇನು ಅಂತಂದ್ರೆ ಅದೆಲ್ಲ ನಮಗೆ ಗೊತ್ತಿದೆ ಅಲ್ವಾ? ಆದರೆ ಅಸತ್ಯದಲ್ಲಿ ಇರುವವರು ಅಪಜಯವನ್ನ ನಿರಂತರವಾಗಿ ಆತ್ಮ ಉನ್ನತಿಯನ್ನ ಹೊಂದದೆ ನಿತ್ಯ ಅದು ಕೆಳಮುಖವಾಗಿ ಹೋಗ್ತಾ ಇರ್ತದೆ. ಆದ್ದರಿಂದ ಸತ್ಯಮೇವ ಜಯತೆ ಸತ್ಯವನ್ನ ಆಶ್ರಯಿಸಬೇಕು. ಅಂದ್ರೆ ಸತ್ಯವೇ ಜಯಿಸ್ತದೆ. ಆಗ ಆತ್ಮ ಉನ್ನತಿಯನ್ನು ಹೊಂದುತ್ತದೆ. ಕೆಲವರು ನನ್ನ ಜೀವನ ಬಹಳ ಚೆನ್ನಾಗಿದೆ, ಸಂಸಾರ ಬಹಳ ಚೆನ್ನಾಗಿದೆ, ಸಂಪತ್ತಿದೆ, ದೊಡ್ಡ ದೊಡ್ಡ ಸಮಸ್ಯೆಗಳು ಏನೂ ಇಲ್ಲ, ತೊಂದರೆಗಳಿಲ್ಲ, ಏನು ಮುಟ್ಟಿದರೂ ಕೂಡ ಬರ್ತಾ ಇದೆ, ಎಲ್ಲ ರೀತಿಯಲ್ಲಿಯೂ ಲಾಭ ಆಗ್ತಾ ಇದೆ, ಪಡಿತಾ ಇದ್ದೇನೆ, ನಾನು ಸತ್ಯದಲ್ಲಿದ್ದೇನೆ, ನಾನು ಬಹಳ ಸತ್ಯವಂತ, ಅದಕ್ಕೆ ನನಗೆಲ್ಲ ಒಳ್ಳೇದಾಗ್ತಾ ಇದೆ, ನಾನು ಸತ್ಯದಲ್ಲಿದ್ರೇನು ಅಸತ್ಯದಲ್ಲಿದ್ರೇನು ಅನ್ನುವ ಯೋಚನೆ ಕೂಡ ಇರ್ತದೆ ಅಲ್ವಾ? ಎಲ್ಲ ಇದೆ ನನಗೆ, ಅದನ್ನ ತಗೊಂಡು ನಮ್ಗೆ ಏನ್ ಮಾಡೋಣ? ನಾನು ಚೆನ್ನಾಗೆ ಅಲ್ವಾ? ಎಲ್ಲರೂ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಕೆಲಸ ಇದೆ, ಸಂಬಳ ಇದೆ, ಎಲ್ಲ ಎಲ್ಲ ಇದೆ, ಏನಿಲ್ಲ ಅಂತ ನನಗೇನಿಲ್ಲ. ಹಂಗಿದ್ಮೇಲೆ ನನಗೆ ಏನಕ್ಕೆ ಬೇಕಾಗಿದೆ ಇದೆಲ್ಲ? ಆದರೆ ಯಾರಿಗೇ ಆಗಲಿ ಜೀವನದಲ್ಲಿ ಈ ಒಂದು ಜನ್ಮವೇ ಅಲ್ಲ, ಪ್ರತಿಯೊಬ್ಬರು ಹಲವಾರು ಜನ್ಮಗಳನ್ನು ತೆಗೆದುಕೊಂಡಿರ್ತಾರೆ. ಒಂದೊಂದು ಜನ್ಮದಲ್ಲಿ ಅವರ ಹಿಂದೆ ಮಾಡಿರುವಂತಹ ಕರ್ಮಗಳಿಗೆ ಅನುಸಾರವಾಗಿ ಈ ಜೀವನ ಚೆನ್ನಾಗಿರ್ಬೋದು, ಮತ್ತೊಂದು ಜನ್ಮ ಬಹಳ ಶೋಚನೀಯವಾಗಿರ್ಬೋದು. ಅಸತ್ಯದಲ್ಲಿ ಜೀವಿಸುವವರು ಸತ್ಯವನ್ನ ತಿಳಿಯದೆ ಮಾಡಬಾರದ ಕೆಲಸಗಳನ್ನ, ತಪ್ಪುಗಳನ್ನ, ಪಾಪಗಳನ್ನ ಮಾಡ್ತಾ ಇರ್ತಾರೆ. ಅದರ ಪರಿಣಾಮ ಮತ್ತೊಂದು ಜನ್ಮದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ ಅಲ್ವಾ? ಆಗ ಈ ಜೀವನ ಯಾಕೆ ಎಂದೆನಿಸ್ತದೆ. ಈ ಜೀವನದಿಂದ ಯಾಕೆ ನಾವು ಯಾರಿಗೂ ಸಿಂಪದಿ ತೋರಿಸಬಾರದು ಅಂತಂದ್ರೆ ಅರ್ಥ ಅದು ಏನಿಲ್ಲ. ಹಿಂದಿನ ಈಗ ನೋಡಿ, ಯಾರೋ ಒಬ್ಬ ತುಂಬಾ ದೌರ್ಜನ್ಯ ಮಾಡ್ತಾ ಇದ್ದ ಅಲ್ವಾ? ತುಂಬಾ ಹಿಂಸೆ ಮಾಡ್ತಾ ಇದ್ದಾನೆ, ತುಂಬಾ ಏನೇನೋ ಮಾಡ್ತಾ ಇದ್ದಾನೆ, ಅಮಾನುಷವಾಗಿ ವರ್ತನೆ ಮಾಡ್ತಾನೆ. ಅವನು ನೋಡಿದಾಗ ಏನ್ ಅನಿಸ್ತದೆ, ಇವ್ರಿಗೆಲ್ಲ ದೇವ್ರು ಇನ್ನೂ ಯಾಕೆ ಇವ್ರನ್ನೆಲ್ಲ ಚೆನ್ನಾಗಿಟ್ಟಿದ್ದಾನೆ, ಇವ್ರಿಗೆಲ್ಲ ಯಾಕೆ ಏನೂ ಆಗಲ್ಲ, ಈಗ ಏನಾರು ಆಗ್ಬಿಡುತ್ತಲ್ಲ.
ಅಂತ ನಾವು ಬಯಸ್ತೀವಲ್ಲ. ಹಾ, ಆದ್ರೆ ನಮಗೆ ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ, ಅವನು ಮಾಡುವುದನ್ನ ಅನ್ಯಾಯವನ್ನ ನೋಡ್ತಾ ಇದ್ದೀವಿ, ಹಾಗಾಗಿ ನಮಗೆ ಹಾಗೆ ಅನಿಸ್ತಾ ಇದೆ. ಒಂದು ವೇಳೆ ಅದೇ ವ್ಯಕ್ತಿಗೆ ಅದೇ ಸಮಯದಲ್ಲಿ ಆದ್ರೆ ನಮಗೆ ಕರುಣೆ ಬರ್ತದ. ಆ ವ್ಯಕ್ತಿ ಯಾವಾಗ ಒಳ್ಳೇದಾತ, ನನ್ ಮಗ ಉರಿತಾ ಇದ್ದ, ಏನು ಮಾಡೋದು, ಮಾಡಿದ 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 ಕರೆಕ್ಟ್ ಆಗಿದೆ, ದೇವ್ರು ಒಳ್ಳೇದ್ ಮಾಡಿದಾನೆ. ಆದ್ರೆ ಬೇರೆ ಟೈಮಲ್ಲಿ ಏನ್ ಮಾಡ್ತೀವಿ ಗೊತ್ತಿರೋದಿಲ್ಲ. ಎಷ್ಟೋ ಜನ್ಮಗಳ ಹಿಂದೆ ನಡೆದಿದೆ, ಎಷ್ಟೋ ವರ್ಷದ ಹಿಂದೆ ನಡೆದಿದ್ದು, ನಮ್ಗೆ ಗೊತ್ತಿರೋಲ್ಲ. ಆದ್ರೆ ಇವತ್ತು ಅವನ ಪರಿಸ್ಥಿತಿಯನ್ನು ನೋಡಿ ನಾವು ಅಯ್ಯೋ ಪಾಪ ಅಂತೀವಿ. ಇದು ದೇವರಿಗೆ ಮಾಡುವ ಅವಮಾನ ಅಲ್ವ ಇದು? ಅಯ್ಯೋ ಪಾಪ ಅನ್ನೋದು. ನೋಡಿ, ನಾವು ಒಂದ್ ವೇಳೆ ಆ ಘಟನೆ ನಡೆದಾಗ ದೇವ್ರ ಹತ್ರ ದೇವ್ರು ಯಾಕೆ ಇನ್ನೂ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದ್ದಾನೆ, ಇಂಥವ್ರಿಗೆಲ್ಲ ಯಾಕೆ ಕೈಯೋ ಕಾಲ ಮುರಿದು ಮುಳಿ ಕೂರ್ಸಲ್ಲ ಅಂತ ನಾವು ಕೇಳ್ತೀವಿ ಅಲ್ವಾ? ಅಲ್ಲ, ಯಾರು ಕೇಳ್ಬೇಡ್ರಿ. ಹಂಗೆ ಸಾಮಾನ್ಯ ಲೋಕ ರೂಢಿ ಇರೋದು ಅದೇ ತರ ಅದು. ಯಾಕೆ ಇಷ್ಟೆಲ್ಲಾ ಮಾಡಿದ್ರು ಯಾಕೆ ಇಂಥವ್ರಿಗೆ ದೇವರು ಬುದ್ಧಿ ಕಲಿಸ್ತಾ ಇಲ್ಲ, ಇನ್ನು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ ದೇವರು ಅಂತ. ಅಂದ್ರೆ ಎಲ್ಲದರ ಹಿಂದೆ ಒಂದು ಕಾರಣ ಅನ್ನೋದು ಇದ್ದೇ ಇರ್ತದೆ. ಯಾವುದು ಯಾರಿಗ್ ಬೇಕಾದ್ರೂ ಮೋಸ ಮಾಡ್ಬೋದು. ಯಾರಿಗೆ ಬೇಕಾದ್ರೂ ಮೋಸ ಮಾಡಬಹುದು, ಆತ್ಮಗಳಿಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಆತ್ಮ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಮನುಷ್ಯನ ಒಳಗಿನ ಈ ಕಾನ್ಶಿಯಸ್ ಮೈಂಡ್ ಏನಿದೆ, ಮನಸ್ಸೇನಿದೆ, ಅದು ಸುಳ್ಳು ಹೇಳ್ತವೆ. ನಾವು ಈಗ ಇದನ್ನ ಮಾಡ್ತೀವಲ್ಲ, ಪಾಸ್ಟ್ ಲೈಫ್ ಮಾಡಿಸ್ತೀವಲ್ಲ, ಅವಾಗ ನೋಡಿ ಆತ್ಮ ತಾನೇ ಮಾಡಿದ ತಪ್ಪು ಏನೇ ಆಗಿದ್ರು ಅದನ್ನ ಮುಚ್ಚಿಡುವ ಪ್ರಯತ್ನ ಮಾಡಲ್ಲ. ಎಲ್ಲ ಓಪನ್ ಆಗಿ ಹೇಳ್ತದೆ, ನಾನು ಹೀಗೆ ಮಾಡಿದ್ದೆ, ನಾನು ಇಂತಿಂತದೇ ತಪ್ಪು ಕೆಲಸ ಮಾಡಿದ್ದೇನೆ, ಸ್ಪಷ್ಟವಾಗಿ ಹೇಳ್ತದೆ. ಅಷ್ಟೇ ಅಲ್ಲ, ದೇಹದಿಂದ ಆತ್ಮ ಹೊರಗೆ ಬಂದ ಕೂಡ್ಲೆ ತಾನು ಏನೆಲ್ಲ ಮಾಡಿದ್ದೆ ಹೀನ ಕೆಲಸ, ಅದ್ರ ಬಗ್ಗೆ ತಾನೇ ಪಶ್ಚಾತ್ತಾಪ ಪಡ್ತದೆ. ಅಲ್ಲಿವರೆಗೆ ಅದರ ಅರಿವಿರೋಲ್ಲ, ಕೂಡ್ಲೆ ಅದು ಪಶ್ಚಾತ್ತಾಪ ಪಡ್ತದೆ, ನಾನು ಹೌದಲ್ವಾ, ಇಷ್ಟೆಲ್ಲ ಮಿಸ್ಟೇಕ್ ಮಾಡಿದೆ, ಇಷ್ಟೆಲ್ಲ ತಪ್ಪು ಮಾಡಿದೆ ಅಂತ ಹೇಳಿ. ಅಂದ್ರೆ ಆತ್ಮಕ್ಕೆ ಅದೆಲ್ಲ ಗೊತ್ತಿಲ್ಲ, ಅದು ಲಾಜಿಕ್ ಮೈಂಡ್ ಎಲ್ಲ ಗೊತ್ತಿಲ್ಲ. ಯಾಕೆ? ಅದು ಸತ್ಯವಾದದ್ದು, ಆತ್ಮ ಸತ್ಯವಾದದ್ದು, ಅದು ಪರಮಾತ್ಮನ ಅಂಶ. ಹಾಗಾಗಿ ಅದಕ್ಕೆ ಆ ಕಪಟ ಅನ್ನೋದು ಗೊತ್ತಿಲ್ಲ. ಆದ್ರೆ ಮನುಷ್ಯನ ಮನಸ್ಸೇನಿದೆ ಅದು ಎಲ್ಲ ಮಾಡಿಸ್ತದೆ. ಹಾಗಾಗಿ ಆ ಸತ್ಯವನ್ನ ಅರಿಸ್ಬೇಕು. ನಾವು ಸತ್ಯ ಮಾರ್ಗದಲ್ಲಿದ್ರೆ ಆ ದೇವರನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಹೀಗೆ ಈ ರೀತಿಯಾಗಿ ಪುನಃ ಪುನಃ ಜನಿಸೋದನ್ನ ಪಿತೃಯಾನ ಅಂತ ಕರೀತಾರೆ. ಅಂದ್ರೆ ಪಿತೃಲೋಕ ಹೋಗ್ತಾನೆ, ಅಲ್ಲಿ ಏನೋ ಆತ್ಮಗಳ ಲೋಕದಲ್ಲಿ ಇರ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಈ ಒಂದು ಜನ್ಮದಲ್ಲಿ ಏನೋ ಅವನಿಗೆ ಕೊರತೆ ಉಂಟಾಗಿರ್ತದೆ, ಸಿಕ್ಕಾಕೊಂಡಿರ್ತಾನೆ, ಅದೇ ತನ್ನ ಉಳ್ಕೊಂಡಿರ್ತದೆ, ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಜನ್ಮದಲ್ಲಿ ಬರ್ತಾನೆ, ಅಲ್ಲೂ ಪರಿಪೂರ್ಣ ಆಗೋದಿಲ್ಲ, ಮತ್ತೆ ಇನ್ನೊಂದು ಜನ್ಮ, ಅಲ್ಲೂ ಪರಿಪೂರ್ಣ ಆಗೋದಿಲ್ಲ. ಹೀಗೆ ಇದೇ ಕರ್ಮ. ಕರ್ಮ ಅನ್ನೋದರಲ್ಲಿ ಎರಡು ರೀತಿಯ ಕರ್ಮ ಇದೆ. ಕರ್ಮದಲ್ಲಿ ಎರಡು ರೀತಿ ಕರ್ಮ. ಅದನ್ನ ನೀವು ಕರ್ಮ ಅಂತನಾದ್ರೂ ಹೇಳ್ಬೋದು, ಅದನ್ನ ನೀವು ಏನ್ ಬೇಕಾದ್ರೂ ಡೆಫಿನೇಷನ್ ಕೊಡ್ಬೋದು. ಒಂದು, ಭಗವಂತನ ಸೃಷ್ಟಿಯಲ್ಲಿ ಒಂದು ಲಾ ಅನ್ನೋದಿದೆ, ಅದು ಲಾ. ಎರಡನೇದು ನಾವೇ ಸೃಷ್ಟಿಸಿಕೊಳ್ಳುವ ಕರ್ಮ. ಒಂದು ಭಗವಂತನ ಸೃಷ್ಟಿಯಲ್ಲಿ ಕರ್ಮ ಲಾ ಯಾವುದು ಅಂತಂದ್ರೆ ಒಂದೇ ಇರೋದಿಲ್ಲ, 16 ಲಾ ಎಲ್ಲ ಇದೆ. ಇವತ್ತು ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಸುಮಾರು ಒಂದು 445 ಆರ್ಟಿಕಲ್ ಇದೆ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ಮತ್ತೆ ಸಬ್ ಆರ್ಟಿಕಲ್ಸ್ ಬರ್ತವೆ. ಮತ್ತೆ ಏನು ಬೇರೆ ಬೇರೆ ದಂಡ ಸಂಹಿತೆ ಅಂತ ಇದೆ, ಎವಿಡೆನ್ಸ್ ಆಕ್ಟ್, ತುಂಬಾ ಏನು ಒಂದೊಂದು ಇದಕ್ಕೂ ಒಂದೊಂದು ಕಾನೂನು ಇದ್ದಾವೆ. ಆದ್ರೆ ಭಗವಂತನ ಕಾನೂನು ಒಂದೇ ಒಂದು ಕಾನೂನು, ಏನ್ ಗೊತ್ತಾ? ಹಿಂಸೆ. ಯಾವ ಜೀವರಾಶಿಗಳಿಗೂ ಕೂಡ ಕಾಯ ವಾಚ ಮನಸ್ಸ ಹಿಂಸೆ ಮಾಡಬಾರ್ದು ಅಷ್ಟೇ. ನೋ ಇಂಟರ್ಫಿಯರ್. ಇಂಟರ್ಫಿಯರ್ ಆದ್ರೆ ಹಿಂಸೆ ಮಾಡದಾಗೆ ಅಲ್ಲ. ಇದನ್ನ ಮಾಡೋದ್ರಿಂದ ಕರ್ಮ ಬರ್ತದೆ. ಅದೇ ಕರ್ಮ. ಕರ್ಮ ಅಂದ್ರೆ ಏನಿಲ್ಲ, ನೀವು ಯಾರಿಗಾದ್ರೂ ಹಿಂಸೆ ಮಾಡಿದ್ರೆ ಅದು ತಪ್ಪು, ಅದಕ್ಕೆ ನಾವು ಪ್ರತಿಫಲವಾಗಿ ಅನುಭವಿಸಲೇಬೇಕಾಗ್ತದೆ. ಯಾರಿಂದನೂ ಅಲ್ಲ, ಅದೇ ಆತ್ಮದಿಂದ ಅದೇ ನೀವು ಯಾವ ಆತ್ಮಕ್ಕೆ ನಾವು ಏನು ತೊಂದರೆ ಕೊಟ್ಟಿರ್ತೇವೆ ಅದೇ ಆತ್ಮದಿಂದಲೇ ನಾವು ಪುನಃ ಅದನ್ನ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಅದು ಪ್ರಕೃತಿ ನಿಯಮ, ದೇವರು ಮಾಡಿದ ಸೃಷ್ಟಿ ನಿಯಮ. ಅದಕ್ಕಾಗಿ ಹೇಳೋದು, ಯಾರಿಗೂ ಏನ್ ಮಾಡಬಾರದು, ಹಿಂಸೆ ಮಾಡಬಾರದು. ಹೇಗೆ ಹಿಂಸೆ? ಹೊಡೆಯೋದು, ಬಡಿಯೋದು, ಕೊಲ್ಲೋದು ಅದು ಮಾತ್ರ ಅಲ್ಲ, ಅದು ಕಾಯ ವಾಚ ಮನಸ. ವಾಚ ಅಂದ್ರೆ ಬಾಯಿಯಿಂದ, ಮನಸ್ಸಿಂದ, ಮಾನಸಿಕವಾಗಿಯೂ ಕೂಡ ಯಾರಿಗೂ ಕೂಡ ಹಿಂಸೆ ಮಾಡಬಾರದು. ತುಂಬಾ ನೋಯಿಸಿದ್ರೆ ಅದು ಹಿಂಸೆನೆ. ಆ ನೋವು ಇನ್ನೊಂದು ಜನ್ಮದಲ್ಲಿ ಅದು ನಿನಗೆ ಉಲ್ಟಾ ಆಗ್ತದೆ, ಅವ್ರು ಬಂದು ನಿನಗೆ ತುಂಬಾ ನೋಯಿಸ್ತಾರೆ ಅಲ್ವಾ? ಹೊಡೆದಿದ್ದೀಯಾ ನೋಡಿ, ಇನ್ನೇ ಒಬ್ರು ಬೇಡ, ನಾವು ಈಗ ಎಕ್ಸಾಂಪಲ್ ಕೊಟ್ರೆ ಪಾಪ ಅವ್ರು ಬೇಜಾರಾಗ್ತಾರೆ. ಅಂದ್ರೆ ಎಲ್ಲದರ ಮೂಲ ನನ್ನದೇ ಮಿಸ್ಟೇಕ್ ಇದೆ.
ನಾವು ಯಾರನ್ನು ದೋಷಿಸೋದ್ರಿಂದ ಯಾವ ಪ್ರಯೋಜನ. ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ. ಅದಕ್ಕೆ ಹೇಳೋದು ಅಕ್ಸೆಪ್ಟ್ ಮಾಡಬೇಕು, ಸ್ವೀಕಾರ ಮಾಡೋದನ್ನ ಕಲಿಯಿರಿ. ಯಾಕೆ ಸ್ವೀಕಾರ ಮಾಡೋದನ್ನ ಕಲಿಬೇಕು? ಮಾಡಿದ್ದು ಉಣ್ಣೋ ಮಾರಾಯ. ನಾನು ಮಾಡಿದ್ದನ್ನೇ ನಾನು ಉಣ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋದು? ಅದಕ್ಕೆ ನಾನು ಮಾಡಿದ್ದೇನೆ, ಅದನ್ನ ಉಣ್ತಾ ಇದ್ದೇನೆ. ಅದನ್ನ ಮತ್ತೆ ನಾನು ಸ್ವೀಕಾರ ಮಾಡಲೇಬೇಕು. ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಪೊಲೀಸರು ಒಪ್ಪುಗಳವರೆಗೂ ಹೊಡಿತಾರೆ ಅಲ್ವಾ? ಒಪ್ಪುಗಳವರೆಗೂ ಹೌದು ನಾನು ಮಾಡಿದ್ದೆ ಅಂತ ಹೇಳೋ, ಒಪ್ಪುಗಳವರೆಗೂ ಹೆಂಗೆ ಹೊಡಿತಾ ಇರ್ತಾರೋ ಹಾಗೆ ನಾವು ನಮ್ಮ ತಪ್ಪನ್ನ ಹೌದು ಅಂತ ನಾನು ಅಕ್ಸೆಪ್ಟ್ ಮಾಡದ ಹೊರತು ತಿದ್ದಿಕೊಳ್ಳದೆ ಎಲ್ಲಿವರೆಗೆ ತಿದ್ದಿಕೊಳ್ಳೋದಿಲ್ಲ ಅಲ್ಲಿಯವರೆಗೆ ತಿದ್ದಿ ಮತ್ತೆ ಕ್ಷಮಾಪಣೆ, ಅದೇ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ. ಪಶ್ಚಾತ್ತಾಪ ಪಡೋದು, ತಿದ್ದುಕೊಳ್ಳೋದು, ಹೌದು ನಾನು ಮಾಡಿದ್ದೇನೆ, ಪ್ರಾಯಶ್ಚಿತ್ತ, ಅದಕ್ಕೆ ಕ್ಷಮಾಪಣೆ ಕೇಳೋದು ಆತ್ಮಗಳ ಲೆವೆಲಲ್ಲಿ. ನೀವು ಹೊರಗಡೆಯಿಂದ ಕೇಳಿದ್ರೆ, ಲಾಜಿಕ್ ಮೈಂಡಿಂದ ಕೇಳಿದ್ರೆ ಅದು ಆತ್ಮಕ್ಕೆ ಹೋಗಿ ತಾಗೋದಿಲ್ಲ. ಅದನ್ನ ಕೇಳಬೇಕು ಒಳಗಡೆಯಿಂದ. ಒಳಗಡೆಯಿಂದ ಕೇಳಿದ್ರೆ ಮಾತ್ರ ಅದಕ್ಕೆ ಅಷ್ಟು. ಯಾಕೆಂದ್ರೆ ನಮ್ಮ ಒಂದು ಸಣ್ಣ ತಪ್ಪು ಆ ಆತ್ಮ ಅದಕ್ಕಾಗಿ ಇನ್ನೊಂದು ಜನ್ಮನೇ ತಗೊಂಡು ಬಂದಿರ್ತದೆ. ನಾವು ಅಜ್ಞಾನದಲ್ಲಿ ಇರ್ತೀವಿ, ಅದ್ರ ಜೊತೆಗೆ ಅದು ಅಜ್ಞಾನ, ಎರಡೂ ಪಾಪ ಹೀಗೆ ಉಲ್ಟಾ ಆಗ್ತಾನೆ ಇರ್ತದೆ. ಹಾಗಾಗಿ ಎರಡೇ ಮಾಡ್ಬೇಕಾಗುತ್ತೆ. ಒಂದು, ಭಗವಂತನ ಸೃಷ್ಟಿಯಲ್ಲಿರುವ ಕಾನೂನು ಯಾವುದಂದ್ರೆ ಹಿಂಸೆ ಮಾಡಬಾರ್ದು ಯಾರಿಗೂ, ಕಾಯ ವಾಚ ಮನಸ ಹಿಂಸೆ ಮಾಡಬಾರ್ದು. ಆ ಹಿಂಸೆ ಅನ್ನುವ ಪದದ ಮೂಲ, ಎಲ್ಲದರ ಮೂಲ, ಅದು ಅವಮಾನ ಇರ್ಬೋದು, ಅಪಮಾನ ಇರ್ಬೋದು, ಹೊಡೆಯೋದಿರ್ಬೋದು, ಬಡಿಯೋದಿರ್ಬೋದು, ಮಾನಸಿಕ ಎಲ್ಲದರ ಒಟ್ಟಿನಲ್ಲಿ ಹಿಂಸೆ. ಇದನ್ನೊಂದು ಮಾಡ್ಲಿಲ್ಲ ಅಂತಂದ್ರೆ ದೇವರ ಲಾ ಅಲ್ಲಿ ನಾವು ಗೆದ್ದ ಹಾಗೆ. ಆಯ್ತಾ? ಎರಡನೇದೇನು ಅಂತಂದ್ರೆ ನಾವೇ ಸೃಷ್ಟಿ ಮಾಡ್ಕೊಳ್ಳೋದು. ನಮ್ಮ ಅನವಶ್ಯಕ ಬೇಡಿಕೆಗಳಿಂದ ಅತೃಪ್ತಿ ನಾವೇ ಕ್ರಿಯೇಟ್ ಮಾಡಿಕೊಳ್ಳುವಂತ ಕರ್ಮಗಳು, ನಾವೇ ಕ್ರಿಯೇಟ್ ಮಾಡಿಕೊಂಡ ಕರ್ಮಗಳು, ಮತ್ತೆ ಭಗವಂತನ ಸೃಷ್ಟಿಯಲ್ಲಿರುವಂತ ಹಿಂಸೆಯನ್ನು ನಾವು ಬೇರೆ ಯಾರಿಗೂ ಹಿಂಸೆ ಮಾಡಿದ್ವಿ, ಪಶು ಪಕ್ಷಿ ಪ್ರಾಣಿಗೆ ಮನುಷ್ಯರಿಗೆ, ಅದು ಅವೆರಡೇ ನಮಗಿರುವಂತಹ ಕರ್ಮ. ಬೇರೆ ಇನ್ಯಾವುದು ಕರ್ಮವಾಗಿ ನಮ್ಮನ್ನು ಕಾಡಲ್ಲ. ಎಲ್ಲವೂ ಸಣ್ಣ ಪುಟ್ಟ, ಅದಕ್ಕೆಲ್ಲ ನಮ್ಮ ನಿತ್ಯ ಬದುಕಿನಲ್ಲಿ ಹೆಚ್ಚು ಕಡಿಮೆ ಆಗಿ ಹೋಗ್ತದೆ. ಅಂದ್ರೆ ಎಲ್ಲದೇ ಒಂದು ಎಕ್ಸ್ಪೀರಿಯನ್ಸ್. ಹಾಗಾಗಿ ಹಿಂಸೆ ಯಾಕೆ ಮಾಡಬಾರದು ಅನ್ನುವುದರ ಮೂಲ ಅದೇ ಉದ್ದೇಶ. ಯಾರಿಗೆ ಹಿಂಸೆ ಮಾಡುವ ಅಧಿಕಾರ ಯಾರೂ ಇಲ್ಲ. ಇಲ್ಲ ನಾವು ಮಾಡ್ತೀವಿ, ನಾವು ಅವು ಇರೋದೇ ನಾವು ತಿನ್ನೋದಕ್ಕಾಗಿ. ಮುಂದಿನ ಜನ್ಮದಲ್ಲಿ ಅವು ನಿನ್ನ ಕಾಯ್ತಾ ಇರ್ತವೆ, ನಮ್ಗೆ ಯಾವಾಗ ಇವನ ತಿನ್ನೋ ಅವಕಾಶ ಸಿಗ್ತದೆ ಅಂತ. ಇವನನ್ನ ತಿನ್ನೋ ಅವಕಾಶ ನಮ್ಗೆ ಯಾವಾಗ ಸಿಗ್ತದೆ ಅಂತ ಹೇಳಿ ಆ ಪ್ರಾಣಿ ಪಕ್ಷಿಗಳು ನಿನ್ನ ಕಾಯ್ತಾ ಇರ್ತಾವಪ್ಪ. ಮೊನ್ನೆ ಅದ ಒಬ್ಬರದ್ದು ಹಾಗೆ ಆಯ್ತು. ಅವರು ಬೇಡ ಬೇಡ ಜನ್ಮದಲ್ಲಿ ಹುಟ್ಟಿದ್ದಾರೆ, ಜೀವನ ಪರ್ಯಂತ ಬರೀ ಪ್ರಾಣಿ ಪಕ್ಷಿಗಳನ್ನೆಲ್ಲ ಹೊಡೆದು ತಿನ್ನೋದೇ. ಪಾಪ ಬೇಡ್ರ ಅಂದ್ರೆ ಮತ್ತೆ ಇನ್ನೇನ್ ಕೆಲಸ ಅವ್ರಿಗೆ? ಅದೇ ಅಲ್ವಾ, ಗೊತ್ತಿರಲ್ಲ ಜ್ಞಾನ. ಸತ್ತ ಮೇಲೆ ಅವೆಲ್ಲ ಸುತ್ತ ನಿಂತಿದ್ದಾವೆ. ಆ ಆತ್ಮ ಹೊರಗಡೆ ಬರ್ತದಲ್ಲ, ಹೊರಗಡೆ ಬಂದ ತಕ್ಷಣ ಅವೆಲ್ಲ ಯಾರು ಕಾಣ್ತಾ ಇದಾರೆ ಅಂತಂದ್ರೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳೇ ಕಾಣ್ತಾ ಇದ್ದಾವೆ. ಅಂದ್ರೆ ಅಂದ್ರೆ ಅವು ಕಾಯ್ತಾ ಇದ್ದಾವೆ, ನನ್ನ ಕೊಂದಿದೆಯಲ್ವಾ, ಮತ್ತೆ ನಿನ್ನ ಪಾಳೆ ನಮ್ಮ ಪಾಳೆ ಯಾವಾಗ ಸಿಗುತ್ತೆ, ನಿನ್ನನ್ನ ಕಿತ್ತು ತಿನ್ನೋದು ಅಂತ. ಅಂದ್ರೆ ಅಲ್ಲಿ ಅದು ಕ್ಷಮಾಪಣೆ ಎಲ್ಲ ಆಯ್ತು, ಅದು ಕ್ಲಿಯರ್ ಆಯ್ತು, ಅದು ಬೇರೆ. ಅಂದ್ರೆ ಇದು ಯಾವುದು ಅಸತ್ಯ ಅಲ್ಲ, ಸುಮ್ಮನೆ ಇದು ಮಾತುಗಾರಿಕೆ ಹೇಳೋದಲ್ಲ. ಹಾಗಾಗಿ ಹಿಂಸೆ ಅನ್ನೋದು ಬಹಳ ಬಹಳ ನಮ್ಮನ್ನು ಮತ್ತೆ ಮತ್ತೆ ಈ ಬಂಧನದಲ್ಲಿ ಸಿಕ್ಕಿ ಹಾಕಿಸ್ತದೆ. ಆದಷ್ಟು ಯಾರಿಗೂ ಹಿಂಸೆ ಮಾಡಬೇಡಿ. ಯಾರಾದ್ರೂ ಏನಾದ್ರೂ ಅಂದ್ರೂ ಕೂಡ ಸ್ವಲ್ಪ ಸಹಿಸಿಕೊಳ್ಳುವ ಗುಣವನ್ನ ಅಳವಡಿಸಿಕೊಳ್ಳಿ. ಸಹನೆ ಅನ್ನೋದು ಬಹಳ ಮುಖ್ಯ. ನಕ್ಷತ್ರಿಕರು ತುಂಬಾ ಜನ ಇರ್ತಾರೆ, ಹಾಳು ಮಾಡೋರು, ಕೆಡಿಸೋರು, ಕಾಲೆಳೆಯೋರು, ಸಹಿಸಿಕೊಳ್ಳದವರು, ಬೈಯೋರು, ಎಲ್ಲ ತರದ ನಕ್ಷತ್ರಿಕರು ಇರ್ತಾರೆ. ಆದರೆ ಸಹನಾ ಗುಣವನ್ನು ನಾವು ಅಳವಡಿಸಿಕೊಳ್ಳಿ. ನಮ್ಮ ಉದ್ದೇಶ ಒಂದೇ ಇರಬೇಕು, ಮೋಕ್ಷ. ಇಲ್ಲಿದ್ ಏನಾದ್ರೂ ಹಾಳಾಗ್ಲಿ ಅಲ್ವಾ, ಅವ್ರನ್ನ ಅದನ್ನ ತಗೊಂಡು ನಾವ್ ಏನ್ ಮಾಡೋದು? ಮೋಕ್ಷ ಸಾಧನೆ ಇರಬೇಕು. ಆ ಮಾರ್ಗದಲ್ಲಿ ನಮ್ಮನ್ನ ಕಾಲೆಳೆಯೋರು, ಕೆಡಿಸೋರು, ಮತ್ತೆ ತುಂಬಾ ತುಂಬಾ ಅವಾಗ ಏನು ಅಡ್ಡದಾರಿಗಳು ಬಹಳ ಬರ್ತದೆ. ಅವೆಲ್ಲವನ್ನ ನಾವು ಮೀರಿ ಹೋಗ್ತಾ ಇರ್ಬೇಕಷ್ಟೆ. ಆವಾಗ ಈಗ ನೋಡಿ, ರಾಮ ಕೃಷ್ಣ ಅವರೆಲ್ಲ ಹಾಗೆ ಹಾಗೆ ಬದುಕಿದವರು. ಅವರೆಲ್ಲ ಯಾಕೆ ಯೋಗೀಶ್ವರರಾದ್ರು ಅಂದ್ರೆ, ಯಾವುದನ್ನು ತಮಗೆ ಎಷ್ಟರ ಅವಶ್ಯಕತೆ ಇದೆಯೋ ಅಷ್ಟರಲ್ಲಿ ಮಾತ್ರ ಅವರು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಅಲ್ವಾ. ಕೃಷ್ಣನಿಗೆ ಅವಮಾನ ಮಾಡಿದಷ್ಟು ಅಲ್ವಾ. ಅವನು ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನೀನು ಅಷ್ಟು ಮದುವೆ ಆಗ್ತೀಯಾ, ಇಷ್ಟು ಮದುವೆ ಆಗ್ತೀಯ, ಹಾಗೆ ಹೀಗೆ ಅಂದ ಅವನು ಮದುವೆ ಆಗೋದನ್ನ ಬಿಡ್ಲೇ ಇಲ್ಲ ಕೊನೆಯವರೆಗೂ. ಅದರ ಅರ್ಥ ಹಾಗಂತ ಹೇಳಿ ಅವನು ಕಾಮಿಷ್ಟ ಅಂತ ತಿಳ್ಕೊಳ್ಬೇಡಿ. ಸಾವಿರಾರು ಲಕ್ಷಾಂತರ ಹೆಣ್ಣು ಮಕ್ಕಳ ಪಾಲಿಗೆ ಅವನು ಏನು ಜೀವನ ದಾನ ಮಾಡಿದ, ಅವರಿಗೂ ಯೋಗಿತ್ವವನ್ನು ಕೊಟ್ಟ ಯೋಗೀಶ್ವರನಾದ. ಹಾಗೆ ಆ
ಪ್ರತಿಯೊಂದು ಕೂಡ ನಾವು ಆ ಮಾರ್ಗದಲ್ಲಿ ಹೋದ್ವಿ ಅಂತಾದ್ರೆ ಆ ಪರಬ್ರಹ್ಮನನ್ನ ಪಡಿಲಿಕ್ಕೆ ಸಾಧ್ಯ ಇದೆ. ಇನ್ನು ಮುಂದೆ ನಾಳೆ ದಿವಸ ಇನ್ನೂ ಆ ಪರಬ್ರಹ್ಮ ಶಕ್ತಿ, ಪರಬ್ರಹ್ಮ ಅನ್ನುವನು ಹೇಗಿದ್ದಾನೆ, ಅವನ ರೂಪ ಎಂಥದ್ದು, ಅವನನ್ನು ನಾವು ಪಡಿಬೇಕಾದ್ರೆ ಏನ್ ಮಾಡಬೇಕಾಗಿದೆ, ನಮ್ಮೊಳಗೆ ಆ ಪರಬ್ರಹ್ಮ ಶಕ್ತಿಯನ್ನು ಹೇಗೆ ಹುಡುಕ್ಬೇಕು ಅನ್ನೋದನ್ನ ನಾವು ನಾಳೆಯ ಮುಂದಿನ ದಿನಗಳ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಕಾಯೇನ ವಾಚಾ ಸೇಂದ್ರಿಯ ಪದ್ಯ ಕೃತೇ ಸ್ವಭಾವ ಕರೋಮಿ ಎಂದೇ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್ ಮಾಸ್ಟರ್ಸ್. ಯಾರಿಗಾದ್ರು ಆಮೇಲೆ ನೀವು ಬೇರೆ ಯಾವುದು ತಪ್ಪು ಅಲ್ಲ, ಬೇರೆ ಯಾವುದು ತಪ್ಪಲ್ಲ. ಪೂಜೆ ಮಾಡುವುದು ತಪ್ಪಲ್ಲ, ವಿಗ್ರಹ ಆರಾಧನೆ ಮಾಡುವುದು ತಪ್ಪಲ್ಲ, ನೀವು ದೇವ್ರ ಕಂಡಾಗ ಕೈ ಮುಗಿಯೋದು ತಪ್ಪಲ್ಲ, ಎಲ್ಲವೂ ಸರಿಯೇ. ಆದ್ರೆ ಅದರಲ್ಲಿ ಹಂತ ಅನ್ನೋದಿದೆ, ಹಂತ ಇದೆ ಅಲ್ವಾ? ಹಂತ ಅಷ್ಟೇ. LKG ಒಬ್ಬ ಹುಡುಗ LKG ಓದ್ತಾನೆ, ಅದು ತಪ್ಪಲ್ಲ. ನೀನೇನೋ LKG ಓದ್ತೀಯ ಅಂತ ಅವನು ಕಿಂಡಲ್ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬ 1ನೇ ಕ್ಲಾಸ್ ಓದ್ತಾನೆ, ಒಬ್ಬ 5ನೇ ಕ್ಲಾಸ್ ಓದ್ತಾನೆ, ಒಬ್ಬ SLC ಓದ್ತಾನೆ, ಒಬ್ಬ PUC ಓದ್ತಾನೆ, ಒಬ್ಬ ಡಿಗ್ರಿ ಓದ್ತಾನೆ, ಒಬ್ಬ PG ಓದ್ತಾನೆ, ಇನ್ನೊಬ್ಬ ರಿಸರ್ಚ್ ಮಾಡ್ತಾ ಇರ್ತಾನೆ, PhD ಮಾಡ್ತಾ ಇರ್ತಾನೆ, ಇನ್ನೊಬ್ಬ ಪ್ರೊಫೆಸರ್ ಆಗಿರ್ತಾನೆ, ಇನ್ನೊಬ್ಬರು ಪ್ರಿನ್ಸಿಪಲ್ ಆಗಿರ್ತಾನೆ, ಇನ್ನೊಬ್ಬ ರಿಟೈರ್ಡ್ ಆಗಿ ಮನೆ ಕುಂತಿರ್ತಾನೆ. ಯಾರದು ತಪ್ಪಲ್ಲ, ಎಲ್ಲರದು ಒಂದೊಂದು ಸ್ಥಿತಿ, ಎಲ್ಲೊಂದು ಹಂತ. ಏನೋ ನಾನು ಪ್ರಿನ್ಸಿಪಲ್ ಆಗಿದ್ದೀನಿ, ನೀನೇನು LKG ಓದ್ತೀಯಲ್ಲ, ಅವನು ಕಿಂಡಲ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಭಗವಂತನನ್ನ ಪಡೆಯುವ ದಾರಿಯಲ್ಲಿ ಎಲ್ಲವೂ ಕೂಡ ಒಂದು ಹಂತ. ಆದ್ರೆ ನಾವು ಅಲ್ಲೇ ಉಳಿದು ಬಿಡಬಾರದು. LKG ಜೀವನ ಪರ್ಯಂತ LKG ಓದ್ತಾ ಉಳಿದು ಬಿಡ್ತೀವ? ಇಲ್ಲ, ಒಂದೊಂದೇ ಹಂತವನ್ನು ದಾಟ್ತಾ ಬರ್ತೀವಿ. ಹಾಗೆ ನಾವು ಪರಮಾತ್ಮನನ್ನ ಪಡೆಯುವ, ಅವನನ್ನ ಯೋಚನೆ ಮಾಡುವ, ಅವನನ್ನ ಚಿಂತನೆ ಮಾಡುವ ದೃಷ್ಟಿಕೋನವನ್ನ ದೊಡ್ಡದಾಗಿ ಬೆಳೆಸ್ಕೊಳ್ತಾ ಹೋಗ್ಬೇಕು. ಎಲ್ಲಿಯವರೆಗೆ ನಾವು ಅವನ ಮಟ್ಟಕ್ಕೆ ನಮ್ಮ ಆಲೋಚನೆ ಬೆಳೀತದೋ ಆಗ ನಾವು ಪರಿಪೂರ್ಣ ಆದ್ವಿ ಅಂತ ಅರ್ಥ. ಅದು ನಿಜವಾದ ಜ್ಞಾನೋದಯ ಅಂತ ಅರ್ಥ. ಅದು ಬಿಟ್ಟು ನಾವು ನಮ್ಮ ಸಿದ್ಧಾಂತಕ್ಕೆ, ನಮ್ಮ ಗ್ರಂಥಗಳಿಗೆ, ನಮ್ಮ ಹೆಸರುಗಳಿಗೆ, ನಮ್ಮ ಶ್ಲೋಕಗಳಿಗೆ, ನಮ್ಮ ಇದಕ್ಕೇನೆ ಮತ್ತೆ ಮತ್ತೆ ನಾವು ಸೀಮಿತ ಮಾಡ್ತಾ ಇದ್ರೆ ನಾವು ಇನ್ನೂ ನ್ಯಾರೋ ಆಗ್ತಾ ಇದ್ದೀವಿ ಅಂತ ಅರ್ಥ. ಅದನ್ನ ಮೀರಿ 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 ಬೆಳೆದು ಬ್ರಹ್ಮಾಂಡಕ್ಕೆ, ಗಾಳಿಗೆ, ಪಂಚಭೂತಗಳಿಗೆ ಯಾವ ಭೇದವೂ ಇಲ್ಲ. ಎಲ್ಲವನ್ನು ಅದಕ್ಕೆ ಯಾವ್ದಾದ್ರು ಸಿದ್ಧಾಂತ ಇದೆ? ಯಾವ ಸಿದ್ಧಾಂತವೂ ಇಲ್ಲ. ಗಾಳಿಗೆ ಇದೇ ಸಿದ್ಧಾಂತದ ಮೇಲೆ ಬೀಸ್ಬೇಕಂತ ಏನಾದ್ರೂ ಸಿದ್ಧಾಂತ ಇದೆ? ಇಲ್ಲ ಹಿಂದೂಗಳಿಗೆ ಅಷ್ಟೇ ಬೀಸ್ಬೇಕು, ಇಲ್ಲ ಮುಸ್ಲಿಮರಿಗೆ ಇಲ್ಲ ಈ ಜಾತಿಯವರಿಗೆ ಮಾತ್ರ ಬೀಸ್ಬೇಕು, ಈ ತರ ಏನಾದ್ರೂ ಇದೆ? ಯಾವುದೂ ಇಲ್ಲ. ಅಂದ್ರೆ ಈ ಸೃಷ್ಟಿಯಲ್ಲೇ ಆ ನಿಯಮ ಇಲ್ಲ. ನಾವು ನಮ್ಮ ನಮ್ಮ ಅಜ್ಞಾನದಲ್ಲಿ ಮುಳುಗಿ ಆ ಪರಮಾತ್ಮ ಶಕ್ತಿಯಿಂದ ನಿರಂತರವಾಗಿ ದೂರ ಹೋಗ್ತಾನೆ ಇದ್ದೀವಿ. ಅದಾಗಬಾರ್ದು. ಮೊದಲು ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಹೇಳ್ಕೊಂತ ಓಡಾಡಿದ್ರೆ ಸಾಲಲ್ಲ. ಕಣ್ಣು ಮುಚ್ಚಿ ಕುತ್ಕೊಳ್ಬೇಕು. ನಾನು ಆತ್ಮ ಬೇರೆ, ನನ್ನೊಳಗಿರುವ ಆತ್ಮ ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ ಅಲ್ವಾ ಅಂತ ಹೇಳಿ ಒಳಗೆ ಲೀನ ಆಗುವ ಪ್ರಯತ್ನ ಮಾಡಬೇಕು. ಅದು ಬಿಟ್ಟು ಅವನೇನೋ ಯಾವ್ದೋ ಎಲ್ಲೋ ವೈಕುಂಠ ಲೋಕ ಇದೆ, ಎಲ್ಲೋ ಕೈಲಾಸ ಇದೆ, ಅಲ್ಲೆಲ್ಲೋ ದೇವ್ರು ಕೂತಿದ್ದಾನೆ, ಅದು ಅಲ್ಲ. ಅದಲ್ಲ ನಿಜವಾದ. ಯಾಕೆಂದ್ರೆ ಸರ್ವಾಂತರ್ಯಾಮಿ ಪರಮಾತ್ಮ ಶಕ್ತಿ ಎನ್ನುವುದು ಸರ್ವಾಂತರ್ಯಾಮಿ. ಅವನಿಗೆ ದೇಶ ಕಾಲ ಅನ್ನೋದು ಯಾವುದೂ ಇಲ್ಲ, ಎಲ್ಲೆಲ್ಲೂ ಇದ್ದಾನೆ, ಎಲ್ಲರೊಳಗೂ ಇದ್ದಾನೆ. ಅದನ್ನ ತೋರಿಸ್ಲಿಕ್ಕಾಗಿಯೇ ನರಸಿಂಹ ಅವತಾರ. ನರಸಿಂಹ ಬಂದೋ ಇಲ್ಲ ಗೊತ್ತಿಲ್ಲ, ಪ್ರಹ್ಲಾದ ಇದ್ನೋ ಇಲ್ಲ ಗೊತ್ತಿಲ್ಲ. ಆದರೆ ಅವರಿಬ್ಬರ ಕಥೆಯ ಮೂಲಕ ನಮಗೆ ಕೊಡುವ ಸಂದೇಶ ಏನು ಅಂತಂದ್ರೆ, ಭಗವಂತ ಸರ್ವಾಂತರ್ಯಾಮಿಯಾಗಿದ್ದಾನೆ. ನೀನು ಒಂದು ಕಂಬದಲ್ಲೂ ಕೂಡ ದೇವರನ್ನ ಹುಡುಕ್ಬೋದು. ಆಮೇಲೆ ನೀನು ಬಯಸಿದ್ರೆ ದೇವರು ಎಲ್ಲಿಂದ ಬೇಕಾದ್ರೂ ಅವನು ಒದಗಿ ಬರ್ತಾನೆ ಅನ್ನುವುದರ ಸಂದೇಶವೇ ಹೊರತು ನಾವಿಬ್ರು ಅವ್ರ ಕತೆ ಕೇಳಿ ಬಹಳ ಚೆನ್ನಾಗಿತ್ತು ಅಂತ ಅಲ್ಲಿಗೆ ಬಿಟ್ಟು ಬರೋದಲ್ಲ. ನಾವು ಅದನ್ನ ನಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ, ಆ ಕಥೆಯ ಮೂಲಕ ನಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಭಗವಂತ ನೀನು ಬಯಸಿದ್ರೆ ಕಲ್ಲಿನಲ್ಲೂ ನಿನ್ನ ಪಾಲಿಗಿದ್ದಾನೆ, ಕಂಬದಲ್ಲೂ ಇದ್ದಾನೆ. ಸುಮ್ಮನೆ ಮನೆಗೆ ನಿಲ್ಲಿಸಿದ ಒಂದು ಕಂಬದಲ್ಲೂ ನೀನು ದೇವರನ್ನ ಹುಡುಕಿದೆ ಅಂತಂದ್ರೆ ಆ ಕಂಬದಲ್ಲೇ ದೇವರಿದ್ದಾನೆ. ಏಕೆಂದ್ರೆ ಪ್ರಹ್ಲಾದ ಅದನ್ನು ಮಾಡಿ ತೋರಿಸಿದ ಅಲ್ವಾ? ಹಾಗೆ ಮನುಷ್ಯನಿಗೆ ಅಷ್ಟೇ ಇಲ್ಲ ಅಲ್ವಾ, ಒಂದು ಸಣ್ಣ ಶಿವಲಿಂಗ ಅಲ್ವಾ, ಕರಡಿಕೆ ಒಳಗೆ ನಾವು ಇಟ್ಟುಕೊಳ್ಳುವ ಒಂದು ಶಿವಲಿಂಗ, ಅದರಲ್ಲೂ ದೇವರಿದ್ದಾನೆ. ಅದನ್ನೇ ನಾವು ಶಿವ ಅಂತ ಹೇಳಿ ತಗೊಂತೀವಿ. ಹೌದು, ದೇವರು ಸರ್ವಾಂತರ್ಯಾಮಿ ಅಂದ ಮೇಲೆ ಆ ಕಲ್ಲಿನಲ್ಲೂ ಇರಬೇಕಲ್ವಾ? ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಹಾಗೆ ಎಲ್ಲದರಲ್ಲೂ ಹುಡುಕುವ ಪ್ರಯತ್ನ ಮಾಡಬೇಕು. ಸರ್ವಾಂತರ್ಯಾಮಿ ದೇವರು
ಎಲ್ಲಲ್ಲೂ ಇದ್ದಾನೆ, ಒಂದೊಂದು ವಸ್ತುವಿನಲ್ಲೂ ಇದ್ದಾನೆ. ಕಂಡಲ್ಲೆಲ್ಲ ನಿನ್ನ ವಿಶ್ವರೂಪ ನೋಡುವರು. ಆ, ದಾಸ ಸಾಹಿತ್ಯದಲ್ಲಿ ಬರ್ತದೆ, ಕಂಡಲ್ಲೆಲ್ಲ ವಿಶ್ವರೂಪ ನೋಡು. ಕನಕದಾಸರು ಆ ಉಡುಪಿ ಶ್ರೀಕೃಷ್ಣನ ಇದರಲ್ಲಿ ಇದನ್ನ ಮಾಡ್ತಾ ಇದ್ರಂತೆ, ಏನು ದರ್ಶನಕ್ಕೆ ಬಂದೇವರು ಅಂತ. ಎಲ್ಲರೂ ತಿಳ್ಕೊಂಡಿದ್ದಾರೆ ಕೃಷ್ಣನ ದರ್ಶನಕ್ಕಾಗಿ ಬಿಡ್ಲಿಲ್ಲ, ಅದಕ್ಕಾಗಿ ಅವರು ನನ್ನ ದರ್ಶನ ಕೊಡು ಅಂತ ಹೇಳಿ ಆ, ಕ- ಕನಕದಾಸರನ್ನ ತಡೆದ್ರು ಅಂತ. ನಿಜವಾಗಲೂ ಕನಕದಾಸರು ನನಗೆ ದರ್ಶನ ಕೊಡು ಅಂತ ಕರೆದಿದ್ದಲ್ಲ, ಇವರಿಗೆ ಇರುವ ಅಜ್ಞಾನ ಪರಿಹಾರ ಮಾಡಿ ಅವರಿಗೆ ದರ್ಶನ ಕೊಡು ಅನ್ನುವ ಪ್ರಯತ್ನ ಮಾಡಿದರು ಅನ್ನೋದಕ್ಕಾಗಿ ಅವರಲ್ಲಿ. ಯಾಕೆಂದ್ರೆ ಅವರಿಗೆ ಈಗಾಗಲೇ ದರ್ಶನ ಆಗಿದೆ, ಅಲ್ಲಿ ಹೋಗಿ ಉಡುಪಿ ಕೃಷ್ಣನನ್ನ ಹೋಗಿ ಅಲ್ಲಿ ದರ್ಶನ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ. ಹಾಗೆ ನಿಮ್ಮಲ್ಲಿ ಬದಲಾವಣೆ ಬರಬೇಕು ಅಂದ್ರೆ, ನಿಮ್ಮ ಬದುಕು ಬದಲಾಗಬೇಕು ಅಂದ್ರೆ, ನಿಮ್ಮ ಎಲ್ಲ ಇವತ್ತಿನ ಕಷ್ಟಗಳಿಂದ ಹೊರಗೆ ಬರಬೇಕು ಅಂದ್ರೆ, ನೀವು ನಿಮ್ಮ ಸಿದ್ಧಾಂತಗಳಿಂದ, ನಿಮ್ಮ ಸಂಪ್ರದಾಯಗಳಿಂದ, ನಿಮ್ಮ ಆಚರಣೆಗಳಿಂದ ಎಲ್ಲಿಯವರೆಗೆ ನೀವು ಹೊರಗೆ ಬರೋದಿಲ್ಲ, ಅಲ್ಲಿಯವರೆಗೆ ನಿಮ್ಮ ಈ ಕಷ್ಟ, ದುಃಖ, ನರಳಾಟ ಇದು ಯಾವುದು ತಪ್ಪೋದಿಲ್ಲ. ನೀವು ಅದನ್ನ, ಆ ಸರ್ಕಲ್ ಏನ್ ಹಾಕೊಂಡಿದ್ದೀರಲ್ಲ, ಆ ಸರ್ಕಲ್ ಅನ್ನ ಬ್ರೇಕ್ ಮಾಡಿ ಹೊರಗಡೆ ಬನ್ನಿ. ಹೊರಗಡೆ ಬಂದು ಏನ್ ಮಾಡ್ಬೇಕು? ಆ ಆತ್ಮ ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ ಅಲ್ಲ, ನಾವೆಲ್ಲ ಒಂದೇ, ನಾನೇ, ಆ ಎರಡೂ ಒಂದೇ ಅನ್ನುವ ಆ ಒಂದು ಏಕತ್ವ ಸ್ಥಿತಿ ಏನಿದೆ, ಒನ್ನೆಸ್, ಅಹಂ ಬ್ರಹ್ಮಾಸ್ಮಿ, ಅದನ್ನು ನಾವು ಹೆಚ್ಚು ಹೆಚ್ಚು ಫೀಲ್ ಮಾಡ್ತಾ, ಅನುಭವಿಸ್ತಾ, ಅದರಲ್ಲಿ ನಾವು ಯಾವಾಗ ಶ್ರದ್ಧೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ, ಆಗ ನಮ್ಮಲ್ಲಿ ಆ ದೈವತ್ವ ಗುಣ, ದೈವಿ ಶಕ್ತಿ ಅನ್ನೋದು ಜಾಗೃತವಾಗ್ತಾ ಹೋಗ್ತದೆ. ಇಲ್ಲ ಅಂದ್ರೆ ನೀವು ಎರಡೆರಡು ಮಾಡ್ತೀನಿ, ಮೂರು ಮಾಡ್ತೀನಿ ಅಂದ್ರೆ ಆಗೋಲ್ಲ. ಹಾಗಾಗಿ ಪರಿವರ್ತನೆ ಜಗದ ನಿಮ್ಮ ಆ ಆ ಒಂದು ಹಂತವನ್ನು ನಾವು ಇವತ್ತಿನಿಂದಲೇ ಅಭ್ಯಾಸ ಮಾಡಬೇಕು, ಆಯ್ತಾ. ಅಲ್ಲಿಯವರೆಗೆ ಬದಲಾವಣೆ ಅನ್ನೋದಾಗಲ್ಲ. ಆಮೇಲೆ ನಾವು ಆ ಏನು ಅಂದ್ರೆ ಅತಿ ಬುದ್ಧಿವಂತಿಕೆ, ಅದೇ ನಮ್ಮದು ಪ್ರಾಣಿ ಪಕ್ಷಿಗಳಿಗೆ ಅತಿ ಬುದ್ಧಿವಂತಿಕೆ ಗೊತ್ತಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ಅತಿ ಬುದ್ಧಿವಂತಿಕೆ ಗೊತ್ತಿಲ್ಲ. ಅದು ಯೂನಿವರ್ಸ್ ಬಗ್ಗೆ ಅಂದ್ರೆ ತನ್ನ ಶಕ್ತಿ ಬಗ್ಗೆ, ತನಗೆ ಏನು ಬೇಕೋ ಅದನ್ನು ತಾನು ಸೃಷ್ಟಿ ಮಾಡ್ಕೊಳ್ತದೆ. ತನಗೆ ಏನು ಬೇಕೋ ಅದನ್ನು ತಾನು ಸೃಷ್ಟಿ ಮಾಡ್ಕೊಳ್ತದೆ. ಮತ್ತೆ ತನಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಪ್ರಕೃತಿಯಿಂದ ಪಡಿತದೆ. ಉದಾಹರಣೆಗೆ ಆ ಆ, ಈಗ ಹಳ್ಳಿ ಕಡೆ ಮತ್ತೆ ಕೆಲವು ಮಲೆನಾಡು ಪ್ರದೇಶಗಳಲ್ಲೆಲ್ಲ ಆ ಕೆಲವೊಂದು ಪ್ರಕೃತಿಯ ಕೆಲವು ಸೂಚನೆಗಳನ್ನು ನೋಡಿ ಮುಂದೆ ಮಳೆ ಹೇಗಾಗ್ತದೆ, ಮಳೆ ಆಗುತ್ತೋ ಇಲ್ಲೋ ಅನ್ನುವುದನ್ನು ನೋಡಿ ಗುರುತಿಸ್ತಾರೆ. ಆಮೇಲೆ ಈ ಹಕ್ಕಿಗಳು ಆ ಗೂಡು ಕಟ್ಟುವುದಿರಬಹುದು, ಪ್ರತಿಯೊಂದು ಅದರಲ್ಲಿ ಹಿಂದೆ ಅದರ ಟೆಕ್ನಾಲಜಿನೇ ಬೇರೆ ಇರ್ತದೆ. ಅದು ಬಯಸಿದಾಗ ತಾನು ಹೇಗೆ ಬೇಕೋ ಹಾಗೆ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳುವ, ಅಲ್ವಾ. ನೀವು ನಾಳೆ ಬೇಕಾದ್ರೆ ನೀವು ಹೋಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ನಾಯಿ ಇದ್ರೆ ತಗೊಂಡು ಹೋಗಿ ನೀರಿಗೆ ಹಾಕಿಬಿಡಿ, ಅದು ಇಮ್ಮಿಡಿಯೇಟ್ ಆಗಿ ಅದು ಈಜಲಿಕ್ಕೆ ಶುರು ಮಾಡ್ತದೆ. ಯಾವತ್ತೂ ಅದು ಈಜು ಕಲ್ತೇ ಇಲ್ಲ. ಒಂದು ದಿನ ಅದು ಸಣ್ಣ ಮರಿ ಆದ್ರೂ ಸರಿ, ಮರಿ ಆದ್ರೂ ಮುಳುಗಿ ಸಾಯೋದಿಲ್ಲ. ತುಂಬಾ ಹೊತ್ತು ಕಾಲು ಬಡ್ದು ಸುಸ್ತಾಗಿ ಸಾಯ್ಬೋದು ಬಿಟ್ರೆ, ಹಾಕಿದ ತಕ್ಷಣ ಸತ್ತೋಗಲಿ ಅದು, ಈಜುತ್ತಾ ಹೊರಗೆ ಬರ್ತದೆ. ಆದ್ರೆ ಒಂದು ದಿನಾನು ಅದು ಈಜು ಕಲ್ತಿಲ್ಲ, ಅದ ಮನುಷ್ಯರು ಬಿದ್ದರೆ ಸತ್ತೇ ಹೋಗ. ಯಾಕೆಂದ್ರೆ ಅವನು ತಲೆಯಲ್ಲಿ ಕೂತಿದೆ ನನಗೆ ಈಜು ಬರೋದಿಲ್ಲ ಅಂತ. ನಾನು ಅಭ್ಯಾಸ ಮಾಡಿಲ್ಲ, ನಾನು ಕಲ್ತಿಲ್ಲ, ಹಾಗಾಗಿ ನನಗೆ ಈಜು ಬರೋಲ್ಲ. ಇದೇ ಅತಿ ಬುದ್ಧಿವಂತಿಕೆ. ಅದಕ್ಕೆ ಏನ್ ಮಾಡ್ಬೇಕು ಆದ್ರೆ, ಆ ನಾಯಿ ಹಾಗೆ ಯೋಚನೆ ಮಾಡಲ್ಲ. ನಾನು ಈಜು ಕಲ್ತಿಲ್ಲ, ನನಗೆ ಯಾರು ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಯೋಚನೆ ಮಾಡಲ್ಲ. ನಾನು ಇಲ್ಲಿಂದ ಬದುಕಿ ಬರಬೇಕು ಅಂತ ಯೋಚನೆ ಮಾಡ್ತೀನಿ. ನನ್ನ ನೀರಿಗೆ ಹಾಕಿದ್ದಾರೆ, ಇದರಿಂದ ನಾನು ಹೊರಗೆ ಬರ್ಬೇಕು ಅಷ್ಟೇ. ಅದಕ್ಕೆ ಏನ್ ಪ್ರಯತ್ನ ಬೇಕೋ ಅದನ್ನು ಮಾಡ್ತೇವೆ ಅಷ್ಟೇ. ಹಾಗೆ ನಾವು ಅತಿ ಬುದ್ಧಿವಂತಿಕೆಯನ್ನ, ನಾಳೆ ಹೆಂಗಪ್ಪ ದೇವ್ರೆ, ನಾಡ ಹೆಂಗಪ್ಪ ದೇವ್ರೆ, ಅಚ್ಚೆ ನಾಡ ಹೆಂಗಪ್ಪ ದೇವ್ರೆ, ಮುಂದೆ ನನ್ನ ಭವಿಷ್ಯ ಹೆಂಗಪ್ಪ ಅಂತ ಯೋಚನೆ ಮಾಡುವುದನ್ನು ಬಿಡಬೇಕು. ಇದು ಅತಿ ಬುದ್ಧಿವಂತಿಕೆ. ದೇವರಿದ್ದಾನೆ ನನ್ನ ಬಗ್ಗೆ ನೋಡ್ಕೊಳ್ಳಿಕ್ಕೆ, ನನ್ನ ಭವಿಷ್ಯ ತುಂಬಾ ಚೆನ್ನಾಗಿರ್ತದೆ. ನನಗೆ ಬೇಕಾಗಿದ್ದೆಲ್ಲ ದೇವರು ಕೊಡೋನಿರುವಾಗ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತ ಯಾವಾಗ ನಾವು ದೇವರಿಗೆ ಬಿಡ್ತೀವಿ ಅಂದ್ರೆ, ಆ ಪರಮಾತ್ಮ ಶಕ್ತಿ ಮೇಲೆ ನಾವು ಬಿಟ್ಟು ನಮ್ಮ ಕೆಲಸ ಇವತ್ತಿನ ನಾನೇನ್ ಮಾಡಬೇಕಾಗಿದೆ ಇಷ್ಟು ಚಿಂತೆಯಿಂದ ಮಾಡ್ತಾ ಹೋಗ್ತೀವಿ, ಆಗ ತನ್ನಷ್ಟು ತಾನೇ ಎಲ್ಲ ಒಳ್ಳೇದಾಗ್ತಾ ಹೋಗ್ತದೆ. ಹ್ಮ್ ಇಲ್ಲ ಅಂದ್ರೆ ಅದೇ ತಪ್ಪಿದ್ದಲ್ಲ. ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಮಾತಾಡಿ. ಎಲ್ಲರೂ ಆ, ಬನ್ನಿ, ಎಲ್ಲ ಚಿಕ್ಕೋಡಿ ಧ್ಯಾನ ಮಹಾಯಜ್ಞಕ್ಕೆ ಯಾರೋ ಮಿಸ್ ಮಾಡ್ಕೊಳ್ಬೇಡಿ.
ಎಲ್ಲ ಕಡೆ ಗ್ರೂಪ್ಗಳಿಗೆ ಶೇರ್ ಮಾಡಿ, ನಮ್ಮ ಪ್ಲೇಯರ್ಸ್ಗಳನ್ನು, ಇಮೋಷನಲ್ ವಿಡಿಯೋಗಳನ್ನು ಎಲ್ಲ ಕಡೆ ಶೇರ್ ಮಾಡಿ. ನೀವು ಅಟೆಂಡ್ ಆಗಿ. 3 ದಿನ ಸಸ್ಯಾಹಾರ ರ್ಯಾಲಿ ಇದೆ, ಆಮೇಲೆ ವರ್ಕ್ಶಾಪ್ ಇರ್ತವೆ. ಹೆಚ್ಚು ಜನ ಎಲ್ಲ ಗೊತ್ತಿರುವಂಥ ಗ್ರೂಪ್ಗಳಿಗೆ, ಗ್ರೂಪ್ ಅಡ್ಮಿನ್ಗಳಿಗೆ ಕಳಿಸಿ. ಯಾರಿಗೆ ಎಲ್ಲರೂ, ನೀವು ಏನೇ ಕಾರಣ ಇರಲಿ, ಮೊದಲೇ ನಾವು ಅಯ್ಯೋ ನನಗೆ ಆಗೋಲ್ಲ, ಹಾಗಿದೆ ಹೇಗಿದೆ ಅಂತ ನಾವು ಏನು ರೀಸನ್ ಹೇಳ್ಕೋಬಾರ್ದು. ನಾನು ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ ಅಂತ ನಮ್ಮಲ್ಲಿ ಆ ಒಂದು ಇಚ್ಛಾಶಕ್ತಿ ಇತ್ತು ಅಂತ ಆದರೆ ಖಂಡಿತ ಯೂನಿವರ್ಸ್ ನಮಗೆ ಅದೇ ರೀತಿ ಸಪೋರ್ಟ್ ಮಾಡಿ ನಮಗೆ ಕರ್ಕೊಂಡು ಬರ್ತದೆ. ಹಾಗಾಗಿ ಅದು ಬಹಳ ಮುಖ್ಯ. ಮಾಧವ ಸೇವೆ ಮಾಡುವ ಅವಕಾಶ ಯಾರು ಕಳ್ಕೊಳ್ಬಾರ್ದು. ಮಾಧವ ಸೇವೆಯಿಂದ ಆತ್ಮ ಉನ್ನತಿಯನ್ನು ಹೊಂದುತ್ತದೆ. ಮಾಧವ ಸೇವೆ ಮೋಕ್ಷಕ್ಕೆ ಕಾರಣವಾಗ್ತದೆ. ನೀವು ಮಾನವ ಸೇವೆ ಬಂಧನಕ್ಕೆ ಕಾರಣವಾಗ್ತದೆ. ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಸಿಕ್ಕಿ ಹಾಕಿಸುವ ಹಾಗೆ ಮಾಡ್ತದೆ. ಯಾವುದು? ಮಾನವ ಸೇವೆ. ನೀವು ಮಾನವರಿಗೆಲ್ಲ ಬೇರೆ ಬೇರೆ ಲೌಕಿಕವಾಗಿ ಯಾವ ರೀತಿ ಸಹಾಯ ಮಾಡಿದರೂ ಎಲ್ಲ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ, ನಮ್ಮೂರಲ್ಲಿ ಏನೋ ನೀವು ಏನಕ್ಕಾದ್ರೂ ದಾನ ಕೊಡಿ, ನಾನು ಅದಕ್ಕೆ ಇದಕ್ಕೆ ಅಂತ ಹೇಳಿ, ಆತ್ಮ ಉನ್ನತಿಗೆ ಅಲ್ಲದ ಮಾಡಿದ ದಾನ ಧರ್ಮ ಎಲ್ಲವೂ ನಿಮ್ಮ ಬಂಧನಕ್ಕೆ ಕಾರಣವಾಗ್ತದೆ ಈ ಜನ್ಮದಲ್ಲಿ, ಜನ್ಮಗಳಲ್ಲಿ. ಯಾಕೆಂದ್ರೆ ಭೋಗಕ್ಕೆ ಕಾರಣವಾಗ್ತದೆ. ನೀವು ಮಾಡಿದ ಪುಣ್ಯ ಅನುಭವಿಸಕ್ಕಾಗಿ ಮತ್ತೆ ಜನ್ಮ ತಗೊಂಡ್ಬರೋದು, ಆದ್ರೆ ಮಾಧವ ಸೇವೆ ಮಾಡಬೇಕು. ಮಾಧವ ಸೇವೆ ಮಾಡಿದ್ರೆ ಏನಾಗ್ತದೆ? ಇದನ್ನೆಲ್ಲ ಎಲ್ಲ ಸಿದ್ಧಾಂತಗಳು ಎಲ್ಲ ಇದರಲ್ಲೂ ಅದರ ಬಗ್ಗೆ ಹೇಳ್ತಾರೆ. ಪುಣ್ಯಗಳು ಕೂಡ ನಮ್ಮ ಬಂಧನಕ್ಕೆ ಕಾರಣ ಆಗ್ತದೆ ಅಂತ. ಹಾಗಾಗಿ ಮಾಧವ ಸೇವೆ ಮಾತ್ರ ಮಾಡಬೇಕು, ಉಳಿದು ಸೇವೆ ಮಾಡಬಾರ್ದ ಅಂತಂದ್ರೆ ಅವಶ್ಯಕತೆ ಇದ್ರೆ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಅಂದ್ರೆ ಬಿಟ್ಟಾಕ್ಬೇಕು. ಮಾಧವ ಸೇವೆ, ಮಾಧವ ಅಂದ್ರೆ ಆತ್ಮ ಉನ್ನತಿಗೆ, ಆತ್ಮ ಸಾಧನೆಯ ಮಾರ್ಗದಲ್ಲಿ, ಮೋಕ್ಷ ಸಾಧನೆಯಲ್ಲಿ ಯಾರಿದ್ದಾರೆ, ಏನ್ ಮಾಡಬೇಕಾಗಿದೆ ಅದರ ಕಡೆಗೆ ನಾವು ಮಾಡುವ ಸೇವೆ ಏನಿದೆ ಅದು ನಮ್ಮ ಆತ್ಮ ಉನ್ನತಿ ಮತ್ತೆ ಬಂಧನಿಗೆ ಕಾರಣ ಆಗುವುದಿಲ್ಲ, ಮತ್ತೆ ಮೋಕ್ಷ ಪ್ರಾಪ್ತಿ ಆಗ್ತದೆ, ಸತ್ಯಲೋಕ ಪ್ರಾಪ್ತಿ ಆಗ್ತದೆ. ಏನ್ ಮಾಡ್ಬೇಕು? ಧ್ಯಾನ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು. ಎಲ್ಲಾ ಕಡೆ ಧ್ಯಾನಿಗಳಿಗೆ ಹೋಗಿ ಹೇಳ್ಕೊಡ್ಬೇಕು, ಸಸ್ಯಾಹಾರ ರ್ಯಾಲಿಗಳನ್ನ ಹೋಗ್ಬೇಕು, ಧ್ಯಾನ ಯಜ್ಞಗಳನ್ನ ಹೋಗಿ ಅಟೆಂಡ್ ಮಾಡಬೇಕು. ಅಲ್ಲ, ಧ್ಯಾನ ಯಜ್ಞಕ್ಕೆ ಹೋದ್ರೆ ನಿಮ್ಗೆ ಏನ್ ಸಿಗ್ತದೆ? ಮನೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಆಗೋದು. ಹೋಗಿ ಅಟೆಂಡ್ ಮಾಡಬೇಕು. ಯಾಕೆಂದ್ರೆ ಅದು ನಮ್ಮ ಧರ್ಮ, ಅದು ನಮ್ಮ ಕರ್ತವ್ಯ. ಜಗತ್ತಿಗೆ ಬೋಧಿಸತ್ವರಾಗಿ ನಾವು ಬರೀ ಧ್ಯಾನ ಮಾಡ್ತಾ ಮನೇಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಬೋಧಿಸತ್ವರಾಗಿ ನೀನು ಅದಕ್ಕಾಗಿ ಮತ್ತೆ ವಾಪಸ್ ಬರಬೇಕಾಗ್ತದೆ. ಬೋಧಿಸತ್ವರಾಗಿ ಧ್ಯಾನ ಪ್ರಚಾರ ಮಾಡಬೇಕಾಗಿದೆ. ಧ್ಯಾನ ಯಜ್ಞ ಮಾಡುವ ಉದ್ದೇಶ ಏನು? ಅಲ್ಲಿ ಒಂದು ದೊಡ್ಡ ಪ್ರಚಾರ ಆಗಬೇಕು. ಈ ತರ ಯಜ್ಞಗಳು ನಡೀತಾ ಇದ್ರೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮುಂದೆ ಮತ್ತೆ ನಡೀತಾ ಇದ್ರೆ ಜನ ಬಂದು ಸೇರ್ತಾರೆ. ಇಷ್ಟೊಂದು ಜನ ಬಂದು ಸೇರ್ತಾರೆ, ಇಷ್ಟೆಲ್ಲ ಏನೋ ಇದೆ ಇಲ್ಲಿ. ಆಮೇಲೆ ಆ ಒಂದು ವೈಬ್ರೇಷನ್, ಆ ಒಂದು ಎನರ್ಜಿ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆಗೆ ಕಾರಣ ಆಗ್ತದೆ. ಎಲ್ಲ ಕಡೆ ಮಾಡ್ತಾ ಪತ್ರಿಜಿಯವರು ಈ ವಿಶಾಖಪಟ್ಟಣಂ ಹತ್ರ ಹೋಗಿ ಒಂದು ದಿನ, ಒಂದು 2-3 ದಿವಸ ಒಂದು ಧ್ಯಾನ ಯಜ್ಞ ಮಾಡಿದ್ರು. ಅದರ ಫಲ ಏನು ಗೊತ್ತಾ? ಒಂದು ದೊಡ್ಡ ಸುನಾಮಿ ಬರುವುದನ್ನ ತಡೆದ್ರಂತೆ. ಅದರಿಂದ ಒಂದು ದೊಡ್ಡ ಸುನಾಮಿ ಬರುವುದು ತಡೆದಂತೆ. ಇಲ್ಲ ಅಂದ್ರೆ ಯಾವತ್ತೂ ಮುಳುಗಿ ಹೋಗ್ಬೇಕಿತ್ತು ವಿಶಾಖಪಟ್ಟಣ. ಹಾಗೆ ಈ ಧ್ಯಾನ ಯಜ್ಞಗಳು ಅನ್ನೋದು ಹಾಗೆ ಆ ಒಂದು ಇಡೀ ಭೂಮಿಯನ್ನ ಪವಿತ್ರಗೊಳಿಸ್ತದೆ, ಅಲ್ಲಿರುವ ಜನರನ್ನ ಪವಿತ್ರಗೊಳಿಸಿ ಆ ಒಂದು ಧ್ಯಾನ ಮಾರ್ಗದ ಕಡೆಗೆ, ಆತ್ಮ ಸಾಧನೆಯ ಮಾರ್ಗದ ಕಡೆಗೆ ಕರ್ಕೊಂಡು ಬರ್ತದೆ. ಮೇಲೆ ಆ ಧ್ಯಾನ ಯಜ್ಞದಲ್ಲಿ ಸೇವೆ ಮಾಡುವವರನ್ನ ಕೊಂಡಾಡ್ಲಿಕ್ಕೆ ಅಂತಲೇ ಮೇಲೆ ದೊಡ್ಡ 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 ಸಂಖ್ಯೆಯಲ್ಲಿ ಮಾಸ್ಟರ್ಸ್ ಇರ್ತಾರೆ. ನಮಗಿಂತ ಮೊದಲು ಬಂದು ಆ ಧ್ಯಾನ ಯಜ್ಞದಲ್ಲಿ ಮೇಲಿನ ಲೋಕದ ಮಾಸ್ಟರ್ಸ್ ಬಂದು ಪ್ರೆಸೆಂಟ್ ಇರ್ತಾರೆ. ಎಲ್ಲರೂ ಏನೇನು ಸೇವೆ ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿ ಅವರನ್ನು ತಾವು ಆ ಯಜ್ಞದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಎಲ್ಲವನ್ನ ನೋಡ್ತಾ ಇರ್ತಾರೆ, ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಕೆಲವರು ಬರ್ತಾರೆ ಅಲ್ಲಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬರ್ತಾರೆ, ಕೆಲವರು ಕೆಡಿಸ್ಲಿಕ್ಕೆ ಅಂತಾನೆ ಬರ್ತಾರೆ. ಅದಲ್ಲ, ಅವ್ರವ್ರ ಬುದ್ಧಿ ಇದ್ದ ಹಾಗೆ ನಕ್ಷತ್ರಿಕರು ಎಲ್ಲ ಕಡೆ ಇರ್ತಾರೆ. ಕೆಲವರು ಅಲ್ಲಿ ನ್ಯೂನ್ಯತೆಗಳನ್ನ ಹುಡುಕ್ಲಿಕ್ಕೆ ಅಂತಾನೆ ಬರ್ತಾರೆ. ಕೆಲವರು ಕೊನೆಗೆ ಏನೇನೋ ಅದ್ರ ಬಗ್ಗೆ ನೆಗೆಟಿವ್ ಕಾಮೆಂಟ್ ಮಾಡಿ ಕೂಡ ಹೋಗೋರಿರ್ತಾರೆ. ಅದರೆಲ್ಲ ಅರ್ಥ
ಅವರವರ ಆತ್ಮ ಎಷ್ಟು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮಾಸ್ಟರ್ಸ್. ಆ ಎಲ್ಲ ಯಾರ್ಯಾರು ಹೇಗೆ ಏನೇನ್ ಮಾಡಿದ್ರು ಎಲ್ಲ ಗಮನಿಸ್ತಾರೆ. ಗಮನಿಸಿ ಅದಕ್ಕೆ ಏನ್ ಬೇಕೋ ಅದಕ್ಕೆ ರಿಸಲ್ಟ್ ಕೊಡ್ತಾರೆ. ಹಾಗೆ ಅಂದ್ರೆ ಪರೀಕ್ಷೆ ಮಾಡ್ತಾರೆ, ಬೇಕು ಅಂತಲೇ ಪರೀಕ್ಷೆಗಳು ಮಾಡ್ತಾರೆ. ಅವರೆಲ್ಲ ಪರೀಕ್ಷೆ ಮಾಡ್ತಾ ಇರ್ತಾರೆ, ನೋಡೋಣ ಎಷ್ಟೋ ಜನರು ಅದೆಲ್ಲ, ಎಷ್ಟೋ ಕರ್ಮಗಳು ಹೀಲ್ ಆಗ್ತವೆ, ಎಷ್ಟೋ ಆತ್ಮ ಉನ್ನತಿಯನ್ನು ಹೊಂದಬಹುದು. ಅದನ್ನೆಲ್ಲ ನಾವು ಹೀಗೆ ವರ್ಣನೆ ಮಾಡಿದ್ರೆ ಸಾಕಾಗಲ್ಲ. ಆ ಅದು ಯಾವಾಗ ಕೊನೆಗೆ ದೇಹದಿಂದ ಆತ್ಮ ಹೊರಗೆ ಬರ್ತದಲ್ವಾ, ಅವಾಗ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಇವತ್ತೆಲ್ಲ ನಾನು ಏನು ಇಷ್ಟು ದಿನ ಧ್ಯಾನ ಮಾಡಿದ್ವಿ, ನಮ್ದೇನು ಆಗ್ಲಿಲ್ಲ, ಮತ್ತೆ ಇಷ್ಟೆಲ್ಲ ಮಾಡಿದ್ಮೇಲೆ ಅಂತ ಅಷ್ಟೆಲ್ಲ ಆಗುತ್ತೆ ಅನ್ನೋದು, ಹಂಗಾಗ್ಬೇಕಿತ್ತಲ್ಲ ಹಿಂಗಾಗ್ಬೇಕಿತ್ತಲ್ಲ, ಅದೆಲ್ಲ ಆತ್ಮ ಉನ್ನತಿ ಆಗೋದು ಬೇರೆ, ಭೋಗ ಸಿಗೋದು ಬೇರೆ. ಭೋಗ ನಾ ಹೇಳಿದ್ನಲ್ವಾ, ಮತ್ತೆ ಮತ್ತೆ ಅದು ಬಂಧನಕ್ಕೆ ಕಾರಣ ಆಗ್ತದೆ. ಹಂಗಾಗಿ ಎಲ್ಲರೂ ಭಾಗವಹಿಸಿ, ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ ಮಾಸ್ಟರ್ಸ್.